ಈ ಪ್ರೋತ್ಸಾಹ ಮಾಡಿ, ಹಾಡಲು ಬಯಸಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ಲೀಸ್ ದ ಲಾರ್ಡ್. ಈ ಹಾಡನ್ನು ಹಾಡೋಣ. ಪರಿಶುದ್ಧನು ನಿರ್ದೋಷಿಯು ಭೂಪರಲೋಕದೊಡೆಯನು ಕರ್ತನಾದ ಕ್ರಿಸ್ತೇಸು ರಾಜಾದಿರಾಜನು. ಪರಿಶುದ್ಧನು ನಿರ್ದೋಷಿಯು ಭೂಪರಲೋಕದೊಡೆಯನು ಕರ್ತನಾದ ಕ್ರಿಸ್ತೇಸು ರಾಜಾದಿರಾಜನು. ಯಾರು ಆತನನ್ನು ನಂಬಿರುತ್ತಾರೋ ಹೃದಯದಲ್ಲಿ ಯೇಸುವನ್ನು ಹೊಂದಿರುತ್ತಾರೋ ಅವರೇ ದೇವರ ಮಕ್ಕಳೆಂದು ಕರೆಯಲ್ಪಡುವರು. ದೇವರಾತ್ಮದಿಂದಲವರು ನಡೆಸಲ್ಪಡುವರು. ಪರಿಶುದ್ಧನು ನಿರ್ದೋಷಿಯು ಭೂಪರಲೋಕದೊಡೆಯನು ಕರ್ತನಾದ ಕ್ರಿಸ್ತೇಸು ರಾಜಾದಿರಾಜನು. ನಿನ್ನನ್ನೆಷ್ಟು ಪ್ರೀತಿಸಿದನು ಎಂದು ಬಲ್ಲೆಯ ಯೇಸು ನಿನ್ನ ಪಾಪನಿಗಲು ಪ್ರಾಣ ನೀಡಿದ. ಬದುಕಿನಲ್ಲೂ ಸಾವಿನಲ್ಲೂ ಆತನಿಗಾಗಿಯೇ ಜೀವಿಸುವೆಂಬ ದೃಢತೆಯಿಂದ ನಿನ್ನಲ್ಲಿರುವುದು. ಪರಿಶುದ್ಧನು ನಿರ್ದೋಷಿಯು ಭೂಪರದೋಳು ಯೇಸು ಕರ್ತನಾದ ಕ್ರಿಸ್ತೇಸು ರಾಜಾದಿರಾಜನು. ಇನ್ನೊಂದು ಹಾಡನ್ನು ಹಾಡೋಣ. ನಿಮ್ಗೆ ಗೊತ್ತಿದ್ರೆ ನೀವು ಸೇರ್ಕೊಂಡು ಹಾಡ್ಬೋದು. ಬಿಡುಗಡೆ ನಾಯಕ ಜಯವನ್ನು ನೀಡಿದ ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ನೀಡಿದ ನನ್ನಲ್ಲಿ ಇರುವನು ಎಂತ ಆನಂದ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸು ನಲಿವೆ. ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಊಡಿಸರುವೆ ನನ್ನೇಸು ಜೀವಿಸುವ. ಎಲ್ಲೆಲ್ಲಿ ಓಡಿಸರುವೆ ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ ಜಯವನ್ನು ನೀಡಿದ ನನ್ನಲ್ಲಿ ಇರುವನು ಎಂತ ಆನಂದ. ನನ್ನನ್ನು ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ ಹೊಸ ಸೃಷ್ಟಿ ಆಗಿಸಿದ್ದ. ನನ್ನ ಪಾಪವೆಲ್ಲ ಅಳಿಸಿ ಹೊಸ ಸೃಷ್ಟಿ ಆಗಿಸಿದ್ದ. ಬಿಡುಗಡೆ ನಾಯಕ ಜಯವನ್ನು ನೀಡಿದ ನನ್ನಲ್ಲಿ ಇರುವನು ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವ ನಡೆಸಿ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ.
ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ಕೊಟ್ಟ. ಸೈತಾನನನ್ನು ಗೆಲ್ಲು ಅಧಿಕಾರವನ್ನು ಕೊಟ್ಟ. ಬಿಡುಗಡೆ ನಾಯಕ ಜಯವನ್ನು ನೀಡಿದ. ನನ್ನಲ್ಲಿ ಇರುವನು ಎಂತ ಆನಂದ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನು ತುಳಿದು ನಡಿವೆ. ಕೆಂಪು ಸಮುದ್ರ ದಾಟಿ ಹೋಗುವೆ, ಯೋರ್ದಾನು ತುಳಿದು ನಡಿವೆ. ಎರಿಕೋವ ಸುತ್ತಿ ಬರುವೆ, ತುತ್ತೂರಿ ಊದಿ ಗೆಲ್ಲುವೆ. ಎರಿಕೋವ ಸುತ್ತಿ ಬರುವೆ, ತುತ್ತೂರಿ ಊದಿ ಗೆಲ್ಲುವೆ. ಬಿಡುಗಡೆ ನಾಯಕ ಜಯವನ್ನು ನೀಡಿದ. ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ನೀಡಿದ. ನನ್ನಲ್ಲಿ ಇರುವನು ಎಂತ ಆನಂದ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ನನ್ನ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ನನ್ನ ಜೀವಿತವೆಲ್ಲ ಸ್ತೋತ್ರ. ಬಿಡುಗಡೆ ನಾಯಕ ಜಯವನ್ನು ನೀಡಿದ. ನನ್ನಲ್ಲಿ ಇರುವನು ಎಂತ ಆನಂದ. Praise the Lord. Thank you, brothers and sisters. ಕಳೆದ ಸಾರಿ ನಾವು ನೋಡಿದಂತೆ ಎರಡು ಮನಸ್ಸುಗಳು ಉಳ್ಳವರು ಮತ್ತು ಅವರ ಸಮಸ್ಯೆಗಳ ವಿಷಯವಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಕಳೆದ ಸಾರಿ ಇಬ್ರು ವ್ಯಕ್ತಿಗಳ ವಿಷಯವಾಗಿ ನಾವು ನೋಡಿದೆವು. ಯಾವ ರೀತಿಯಾಗಿ ಅವರು ತಮ್ಮ ಜೀವನದಲ್ಲಿ ಎರಡು ಮನಸ್ಸುಳ್ಳವರಾಗಿ ಎಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಯಿತು ಎಂಬುದನ್ನ ನಾವು ಲೋಟನ ಜೀವನದಲ್ಲಿ ಮತ್ತು ಮಿರಿಯಾಮಳ ಜೀವನದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಕಾಣ್ಲಿಕ್ಕೆ ಸುಲಭವಾದ್ರೂ ಕೂಡ ಅವರ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅವ್ರು ಎದುರಿಸಬೇಕಾಯ್ತು. ಯಾಕಂದ್ರೆ ಅವರ ಮನಸ್ಸು ವಿಚಲಿತಗೊಂಡಿತ್ತು, ಅವರ ಮನಸ್ಸು ಇಬ್ಬಾಗವಾಯಿತು ಮತ್ತು ಅವರಲ್ಲಿದ್ದಂಥ ವಿಚಾರಗಳು ಸಹ ಎಲ್ಲವೂ ಡಿಸ್ಟರ್ಬ್ಡ್, ಅಂದ್ರೆ ಬಹಳಷ್ಟು ತೊಂದರೆಗೊಳಗಾದವು. ಅದರ ಮೂಲಕವಾಗಿ ಉಂಟಾದಂಥ ಸಮಸ್ಯೆಗಳನ್ನ ನಾವು ನೋಡಿದ್ದೇವೆ. ಎಲ್ಲ ಇದ್ರೂ ಅದನ್ನ ಅನುಭವಿಸಿದಂತಹ ಒಂದು ಸ್ಥಿತಿಯನ್ನ ನಾವು ಲೋಟನ ಜೀವನದಲ್ಲಿ ಅಷ್ಟೇ ಅಲ್ಲ ಮಿರಿಯಮ್ಮಳ ಜೀವನದಲ್ಲಿ ನಾವು ಕಂಡುಕೊಂಡೆವು. ಲೋಟನ ಜೀವನ ಆ ಒಂದು ಸೊದೋಮ್ ಗೊಮೋರದಲ್ಲಿ ಅವನಿಗೆ ಬಹಳಷ್ಟು ಅಂದ್ರೆ ಅಲ್ಲಿದ್ದಂತಹ ಜನರು ದುಷ್ಟರಾಗಿದ್ರು ಮತ್ತು ದೇವರಿಗೆ ಭಯಪಡದವರಾಗಿದ್ರು. ಅಂಥವ್ರ ಮಧ್ಯದಲ್ಲಿ ಅವನಿದ್ದುಕೊಂಡು ಊರು ಬಾಗಿಲಿನಲ್ಲಿ ಕುಳಿತುಕೊಂಡು ಆತನು ಜನರಿಗೆ ನ್ಯಾಯ ತೀರಿಸುವಂತಹ ಒಂದು ವಿಷಯವನ್ನು ಅವನು ಹೊಂದಿದ್ದ. ಆದ್ರೆ ಅದರಿಂದ ಏನೂ ಉಪಯೋಗ ಆಗಲಿಲ್ಲ. ಅದು ಕೇವಲ ಅವನ ಹೆಸರಿಗೆ ಅಷ್ಟೇ ಇದ್ದಂಗಿತ್ತು ಹೊರತು ಅವನ ಆತ್ಮೀಯ ಒಂದು ಸ್ಥಿತಿಗೆ ಯಾವುದೇ ಉಪಯೋಗ ಆಗಲಿಲ್ಲ. ಅವನು ಎಲ್ಲವನ್ನ ಕಳ್ಕೊಂಡು ಬರಿಗೈಯಿಂದ ತನ್ನ ಹೆಂಡತಿಯನ್ನು ಸಹ ಕಳೆದುಕೊಂಡು ಇಬ್ಬರು ಹುಡುಗಿಯರನ್ನ ಅಂದ್ರೆ ಇಬ್ಬರು ತನ್ನ ಮಕ್ಕಳನ್ನ ಕರ್ಕೊಂಡು ಆತನು ಓಡಿ ಹೋಗುವಂತಹ ಒಂದು ಸ್ಥಿತಿಗೆ ಒಳಗಾದನು ಎಂಬುದಾಗಿ ಅವನ ಜೀವನದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿಯವರನ್ನ ನಾವು ಮುಂದೆ ಇಟ್ಕೊಂಡು ನಮ್ಮ ಓಟವನ್ನ ಸ್ಥಿರ ಚಿತ್ತದಿಂದ ಓಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸ್ಥಿರ ಚಿತ್ತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ವಿಚಲಿತಗೊಳ್ಬಾರ್ದು. ಹೇಗೆ ನಾವು ವಿಚಲಿತಗೊಳ್ತೇವೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ನೋಡಿದ್ದೇವೆ. ಮತ್ತು ಇನ್ನೂ ಸಹ ನೀವು ವಿಚಾರ ಮಾಡಬಹುದು. ಯು ಕ್ಯಾನ್ ಆಲ್ವೇಸ್ ಥಿಂಕ್ ಹೌ ವಿ ಗೆಟ್
ಡಿಸ್ಟ್ರಾಕ್ಟೆಡ್, ಹೌ ವಿ ಗೆಟ್ ಡಬಲ್ ಮೈಂಡೆಡ್, ನಾವು ಎರಡು ಮನಸ್ಸುಳ್ಳವರು ಯಾವಾಗ ಆಗ್ತೇವೆ ಎಂಬುದಾಗಿ ನಾವು ವಿಚಾರ ಮಾಡಿದರೆ ಸಾಕಷ್ಟು ಉತ್ತರಗಳು ನಮಗೆ ಸಿಗ್ತವೆ. ದೇವರ ಆತ್ಮನ ಸಹಾಯದಿಂದ ನಾವು ಕಂಡುಕೊಳ್ಳಿಕ್ಕೆ ಆಗ್ತದೆ. ಎಲ್ಲಾ ವಿಷಯಗಳಲ್ಲಿ ಈ ಒಂದು ಎರಡು ಮನಸ್ಸು ನಮ್ಮ ಮುಂದೆ ಬರ್ತದೆ. ಹಣಕಾಸಿನ ವಿಷಯದಲ್ಲಿ ಬರ್ತದೆ, ವಿದ್ಯಾಭ್ಯಾಸದ ಬಗ್ಗೆ ಬರ್ತದೆ, ಮತ್ತು ನಮ್ಮ ಮದುವೆಯ ಜೀವನದಲ್ಲಿ ಬರ್ತದೆ, ಆತ್ಮೀಯ ಜೀವನದಲ್ಲಿ ಬರ್ತದೆ, ಲೋಕದ ಜೀವನದಲ್ಲಿ ಬರ್ತದೆ. ಆದ ಕಾರಣ ನಾವು ಬಹಳ ಎಚ್ಚರವಾಗಿರ್ಬೇಕು. ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಮ್ಮ ಸ್ಥಿರ ಚಿತ್ತ ಯಾವಾಗಲೂ ಯೇಸು ಸ್ವಾಮಿಯ ಮೇಲೆ ಇರಬೇಕು, ಹೊರತು ಆ ಕಡೆ ಈ ಕಡೆ ವಿಚಲಿತವಾಗಬಾರದು. ಯಾವಾಗ ಆತನ ಮೇಲೆ ನಮ್ಮ ಚಿತ್ತ ಇರ್ತದೆ, ಅವಾಗ ಎಲ್ಲ ಒಳ್ಳೇದಾಗ್ತಾ ಹೋಗ್ತದೆ. ಯಾವಾಗ ನಮ್ಮ ಚಿತ್ತ ಅದು ಕದಡುತ್ತದೆ ಅಥವಾ ಅದು ದೃಷ್ಟಿಯನ್ನು ನಾವು ಕಳ್ಕೊಳ್ತೀವಿ, ಅವಾಗ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ. ಎಲ್ಲ ಇದ್ದು ಏನೂ ಇಲ್ಲ ಎನ್ನುವಂತ ಒಂದು ಸ್ಥಿತಿಯನ್ನ ಈಗಾಗಲೇ ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಅಂಥ ರೀತಿಯಲ್ಲಿ ಆಗ್ಬಾರದು ಎನ್ನುವಂಥದ್ದು ಇವತ್ತಿನ ವಾಕ್ಯದ ಒಂದು ಬೋಧನೆಯಾಗಿದೆ, ಅಥವಾ ವಾಕ್ಯ ಕಲಿಸುವಂತಹ ಒಂದು ಪಾಠವಾಗಿದೆ. ಇವೆಲ್ಲ ಏನಾಗಿವೆ ಅಂತಂದ್ರೆ ಅನುದಿನದ ಜೀವಿತದಲ್ಲಿ ನಾವು ಎದುರಿಸುವಂತಹ ವಿಷಯಗಳು. ದೀಸ್ ಆರ್ ವೆರಿ ವೆರಿ ಪ್ರಾಕ್ಟಿಕಲ್ ಥಿಂಗ್ಸ್. ನಾನು ಯಾವಾಗಲೂ ಅಂತ ವಿಷಯಗಳನ್ನ ಆರಿಸ್ಕೊಳ್ತಾ ಇರ್ತೇನೆ, ಯಾಕಂದ್ರೆ ಗಾಡ್ಸ್ ವರ್ಡ್ ಇಸ್ ಪ್ರಾಕ್ಟಿಕಲ್. ದೇವ್ರ ವಾಕ್ಯ ಅದೊಂದು ಸುಮ್ಮನೆ ಅದು ಮನೆಯಲ್ಲಿ ಓದಿ ಅಲ್ಲೇ ಇಟ್ಬಿಡುವಂಥದ್ದಲ್ಲ, ಆದ್ರೆ ಅದನ್ನ ಓದಿ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಬೇಕಾದದ್ದು ಬಹಳ ಅವಶ್ಯ. ಯಾವಾಗ ಅನ್ವಯಿಸ್ಕೊಳ್ತೇವೆ ಅವಾಗ ನಮ್ಮ ಜೀವನದಲ್ಲಿ ಅದು ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತದೆ. ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂತ ಧೈರ್ಯ ಕೊಡ್ತದೆ, ಸ್ಥೈರ್ಯ ಕೊಡ್ತದೆ, ಯಶಸ್ಸು ಕೊಡ್ತದೆ, ಆಯ್ಕೆಯನ್ನ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಎಲ್ಲಾ ರೀತಿಯಿಂದ ಅದು ನಮ್ಮನ್ನು ನಡೆಸ್ತದೆ. ಆದ ಕಾರಣ ಈ ಪ್ರಾಯೋಗಿಕವಾದಂತಹ ವಿಷಯಗಳನ್ನ ನೀವು ಎಚ್ಚರದಿಂದ, ಅಂದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಅವುಗಳನ್ನು ಉಪಯೋಗ ಮಾಡಿಕೊಡ್ರಿ. ಇಟ್ ಶುಡ್ ಬ್ರಿಂಗ್ ಬ್ಲೆಸ್ಸಿಂಗ್ಸ್ ಇನ್ ಅವರ್ ಲೈಫ್. ಯಾಕಂದ್ರೆ ದೇವ್ರ ವಾಕ್ಯದ ಒಂದು ಉದ್ದೇಶ ಏನಂತಂದ್ರೆ ಅದು ನಮಗೆ ಒಳ್ಳೆಯದಾಗ್ಲಿ ಎಂಬುದಾಗಿ ಇರುವಾಗ ಅದನ್ನ ನಾವು ಮಾಡಿ ತೋರಿಸೋಣ. ಇವತ್ತಿನ ಅಭ್ಯಾಸದಲ್ಲಿ ನಾವು ಮುಂದರಿಸಿಕೊಂಡು ಹೋಗುವಾಗ ಮೊದಲೇ ಅರಸುಗಳ ಪುಸ್ತಕದ 11ನೇ ಅಧ್ಯಾಯದಲ್ಲಿ ನಮಗ ಒಬ್ಬ ವ್ಯಕ್ತಿ ಕಂಡು ಬರ್ತಾನೆ. ಮೊದಲೇ ಅರಸು 11ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಅವನು ಯಾರಂತಂದ್ರೆ ಸಲ್ಮೋನ್. ನಿಮ್ಮೆಲ್ಲರಿಗೂ ಗೊತ್ತದೆ, ಒಬ್ಬ ದೊಡ್ಡ ಅರಸ. ಆತನು ದಾವಿದನ ಮಗ ಮತ್ತು ಬಹಳ ತನ್ನ ಜೀವನದ ಆರಂಭದಲ್ಲಿ he was very very good. ಅವನು ದೇವರು ಅವನಿಗೆ ಆಯ್ಕೆ ಮಾಡ್ಲಿಕ್ಕೆ ಕೇಳಿದಾಗ, ಅಥವಾ ಏನ್ ಬೇಕಪ್ಪ ಅಂತ ಹೇಳಿ ಕೇಳಿದಾಗ, ಅವನು ಕೇಳಿದಂಥ ಅಥವಾ ಬೇಡಿಕೊಂಡಂಥ ವಿಷಯ ಬಹಳ ವಿಶೇಷವಾಗಿತ್ತು. He prayed for wisdom. ಜ್ಞಾನ ನನಗೆ ಕೊಡು ಸ್ವಾಮಿ, ನಿನ್ನ ಜನರನ್ನ ನಾನು ಪಾಲಿಸುವುದಕ್ಕೆ, ಆಳುವುದಕ್ಕೆ ನಾನು ಯೋಗ್ಯನಲ್ಲ, ನನಗೆ ಬುದ್ಧಿ ಕಡಿಮೆ, ನನಗೆ ಜ್ಞಾನ ಕಡಿಮೆ, ಆದ ಕಾರಣ ನೀನು ಅದನ್ನ ನನಗೆ ಕೊಡು ಎಂಬುದಾಗಿ ಬೇಡಿಕೊಂಡಂತ ಒಬ್ಬ ಒಳ್ಳೆಯ ಯುವಕ ಸಲ್ಮೋನ್ ಆಗಿದ್ದ ಅಂತೇಳಿ ನಮಗ ಅವನ ಬಗ್ಗೆ ಆರಂಭದಲ್ಲಿ ಓದ್ತೇವೆ. ಆದ್ರೆ ಅದರೆಲ್ಲ ಡೀಟೇಲ್ಸ್ ನಾನು ಕೊಡುವುದಿಲ್ಲ, ಯಾಕಂದ್ರೆ ಸಮಯ ಹೋಗ್ಬಿಡ್ತದೆ. ಅದರ ಒಂದು ಅಭ್ಯಾಸ ಮತ್ತೊಮ್ಮೆ ಮಾಡೋಣ. ಒಂದು ಸಲ್ಮೋನ್ ಅಂತ ಹೇಳಿ ಒಂದು ಏನಂತಾರೆ ಅದಕ್ಕೆ, ಅವನ ಜೀವನ ಚರಿತ್ರೆಯನ್ನೇ ನಾವು ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ದಟ್ಸ್ ಆಲ್ಸೋ ಒನ್ ಆಫ್ ದ ಟಾಪಿಕ್ಸ್ ಐ ಹ್ಯಾವ್ ಸೆಲೆಕ್ಟೆಡ್. ನೋಡೋಣ ದಟ್ ಇಟ್ ಕಮ್. ಈಗ ನಾವು 11ನೇ ಅಧ್ಯಾಯಕ್ಕೆ ಬರುವಾಗ ಅದು ಕೊನೆಯ ಒಂದು ಭಾಗದಲ್ಲಿ ನಾವು ಬರ್ತೇವೆ ಅವನ ಜೀವನದಲ್ಲಿ. ಆಗ ಅವನ ಜೀವನದಲ್ಲಿ ಏನಾಯ್ತು, ಇವತ್ತಿನ ಅಭ್ಯಾಸಕ್ಕೆ ಸಂಬಂಧಿಸಿದಂತ ವಿಚಾರವನ್ನ ಅಲ್ಲಿ ನಾವು ನೋಡ್ತೇವೆ. ಅದೇನಂತಂದ್ರೆ ಇಲ್ಲಿ ನೋಡ್ರಿ, 3ನೇ ವಚನ, 11ನೇ ಅಧ್ಯಾಯ 3ನೇ ವಚನ. ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರು ಇದ್ದರು. ನಾನು ಆ ಕಡೆ ಈ ಕಡೆ ಹೋಗಿ ಓದುವುದಿಲ್ಲ, ನೇರವಾಗಿ ನಾನು ಅಭ್ಯಾಸದ ವಿಷಯದ ಕಡೆಗೆ ಬರ್ತಾ ಇದ್ದೇನೆ. 700 wives and 300 concubines. ಅಂದ್ರೆ 700 ಹೆಂಡತಿಯರು, 300 ಉಪಪತ್ನಿಯರು, ಅಂದ್ರೆ 1000 ಜನ, 1000 ವಿಮೆನ್ ವೇರ್ ವಿತ್ ಹಿಮ್ ಅಂತ ಹೇಳಿ ನಮಗ ಅದ್ರ ಬಗ್ಗೆ ತಿಳಿದು ಬರ್ತದೆ. ಯು ನೋ ವಾಟ್ ವುಡ್ ಹ್ಯಾವ್ ಬಿನ್ ಹಿಸ್ ಕಂಡೀಷನ್. ಅದಕ್ಕೆ ದೇವ್ರ ವಾಕ್ಯನೇ ಹೇಳ್ತದೆ ನೋಡ್ರಿ, ಮುಂದೆ ಓದುವಾಗ, ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ರು. ಫಿನಿಶ್ಡ್.
ನೋಡ್ರಿ, ಮನಸ್ಸು ಕೆಡ್ಲಿಕ್ಕೆ ಬಹಳಷ್ಟು ವಿಷಯಗಳ ಅವಶ್ಯಕತೆನೇ ಇಲ್ಲ. ಜಸ್ಟ್ ಒನ್ ಫೋರ್ಸ್ ಇಸ್ ಇನಫ್. ದ ವಿಮೆನ್ ಫೋರ್ಸ್ ವಿಚ್ ವಾಸ್ ದೇರ್ ವಿತ್ ಹಿಮ್. ಆ ಒಂದು 1000 ಜನ ಹೆಂಡತಿಯರು ಉಪಪತ್ನಿಯರು ಕೂಡಿಸಿ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಅವನ ಮನಸ್ಸನ್ನ ಕೆಡಿಸ್ಬಿಟ್ರು ಅಂತ ಹೇಳಿ ಇಲ್ಲಿ ನಮಗ ತಿಳಿಯುತ್ತೆ. ಮೊದಲಿಗೆ ಅವನ ಮನಸ್ಸು ಹೇಗಿತ್ತು? ಇಟ್ ವಾಸ್ ಕಾನ್ಸಂಟ್ರೇಟೆಡ್ ಆನ್ ಗಾಡ್. ಯೆಹೋವ ದೇವರ ಮೇಲೆ ಆತನ ಚಿತ್ತ ಕೇಂದ್ರೀಕೃತವಾದ ಕಾರಣ ಅವನು ಬೇಡಿಕೊಂಡದ್ದನ್ನ ದೇವರು ಕೊಡ್ತಾನೆ. ಅಷ್ಟೇ ಅಲ್ಲದೆ ಅದಕ್ಕೆ ಅವಶ್ಯವಿದ್ದಂಥ ವೈಭವ, ಐಶ್ವರ್ಯ ಇವೆಲ್ಲವುಗಳನ್ನ ದೇವರು ಅವನಿಗೆ ಕೊಟ್ಟ ಅಂತ ಹೇಳಿ ನಮಗೆ ಅವನ ಜೀವನದಲ್ಲಿ ಕಂಡು ಬರ್ತದೆ. ಇಂತಹ ಸ್ಥಿತಿಯನ್ನ ಅನುಭವಿಸುತ್ತಾ ಕೊನೆಗೆ ಅವನು ಎಲ್ಲಿ ಹೋಗ್ಬಿಟ್ಟ ಅಂತಂದ್ರೆ ಈ ಒಂದು ದುಸ್ಥಿತಿಗೆ, ಅಂದ್ರೆ ಮನಸ್ಸು ಕೆಡಿಸ್ಕೊಳ್ಳುವಂತ ಒಂದು ಸ್ಥಿತಿಗೆ ಹೋಗ್ಬಿಟ್ಟ. He would have kept his mind clear. ಎಷ್ಟೋ ಸಲ ನಾವು ಅಂತೀವಲ್ಲ, ಅವರ್ ಮೈಂಡ್ ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್. ಅಂದ್ರೆ ಸ್ಫಟಿಕದ ಹಾಗೆ ಅದು ಸ್ವಚ್ಛವಾಗಿರ್ಬೇಕು, ಅದು ಕದಡಬಾರ್ದು, ಅದು ಹೊಲಸಾಗಬಾರ್ದು, ಅದು ಕೆಟ್ಟ ಹೋಗ್ಬಾರ್ದು ಎಂಬುದು ನಮ್ಮ ಮನಸ್ಸಾಗಿರ್ತದೆ. ಆದ್ರೆ ಎಷ್ಟೋ ಸಲ ತಪ್ಪಿ ಹೋಗ್ಬಿಡ್ತೇವೆ ನಾವು. ಸಮಥಿಂಗ್ ಆರ್ ದ ಅದರ್ ವಿಲ್ ಕಮ್ ಅಂಡ್ ಕಂಟ್ಯಾಮಿನೇಟ್ ಇಟ್. ಅದೇನ್ ಮಾಡ್ಬಿಡ್ತದೆ ಅಂತಂದ್ರೆ ಕದಡಿ ಬಿಡ್ತದೆ, ಕೆಡಿಸಿ ಬಿಡ್ತದೆ. ಇಲ್ಲಿ ಈ ಸ್ತ್ರೀಯರು ಅದನ್ನ ಮಾಡಿದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಈ ಒಂದು ಸೊಲೊಮೋನನು ಮಾಡಿದಂತಹ ಒಂದು ತಪ್ಪಿನ ವಿಷಯವಾಗಿ ಧರ್ಮೋಪದೇಶ ಕಾಂಡದಲ್ಲಿ ಒಂದು ಸುಂದರವಾದಂತಹ ವಚನ ಇದೆ. ಅದನ್ನ ನಾವು ಸ್ವಲ್ಪ ಓದಿದ್ರೆ ನಮಗ ಬಹಳಷ್ಟು ಅದರ ಒಂದು ಇದು ಸಿಗುತ್ತದೆ. ಅಂದ್ರೆ ಏನಂತಾರೆ, ಅದರ ದೇವರು ಯಾವ ರೀತಿಯಾಗಿ ಈ ಅರಸನ ಬಗ್ಗೆ ಹೇಳಿದ್ದ ಮತ್ತು ಯಾವ ರೀತಿಯಾಗಿ ಸೊಲೊಮೋನನು ಅದನ್ನು ಮೀರಿದ ಎಂಬುದನ್ನ 17ನೇ ಅಧ್ಯಾಯ 16ನೇ ವಚನದಲ್ಲಿ ನಮಗ ಅದು ತಿಳಿಸ್ತದೆ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 16ನೇ ವಚನ. ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಏನ್ ಹೇಳ್ತಾನೆ ಅಂದ್ರೆ, ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು. ಸಲ್ಮೋನ್ ಏನ್ ಮಾಡ್ಬಿಟ್ಟ ಅಂದ್ರೆ ಐಗುಪ್ತ ದೇಶದ ಕುದುರೆಗಳನ್ನು ತೆಗೆದುಕೊಂಡು ಬಂದ. ನೋಡ್ರಿ, ಅದನ್ನ ಓದ್ರಿ, ಬಹಳ ವಿಶೇಷವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಎರಡನೇದಾಗಿ, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ಅಲ್ಲೇ ಹೋಗ್ಬಿಟ್ಟೆ ಐಗುಪ್ತ ದೇಶದ ಕುದುರೆಗಳನ್ನು. ಆಮೇಲೆ ಎರಡನೇದಾಗಿ, ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದಾನಲ್ಲ, ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ನೋಡ್ರಿ, ಇಟ್ಸ್ ವೆರಿ ವೆರಿ ಕ್ಲಿಯರ್. ಕುದುರೆಗಳನ್ನು ಸಂಪಾದಿಸಿಕೊಳ್ಬಾರ್ದು ಅಂದ್ರೆ ಕೂಡಿಸ್ಕೊಳ್ಬಾರ್ದು ಒಂದು. ಎರಡನೇದಾಗಿ, ನೀವು ಏನ್ ಮಾಡ್ರಿ, ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಬಾರ್ದು. ಪಾಲಿಗಮಿ ಈಸ್ ಪ್ರಾಹಿಬಿಟೆಡ್ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಮೂರನೇದಾಗಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು. ದೀಸ್ ಆರ್ ದ 3 ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಗಾಡ್ ಹ್ಯಾಸ್ ಪುಟ್ ಬಿಫೋರ್ ದ ಕಿಂಗ್ಸ್ ಆಫ್ ಇಸ್ರಾಯಲ್. ಇಸ್ರಾಯೇಲ್ ಅರಸರ ಮುಂದೆ ಈ 3 ವಿಚಾರಗಳನ್ನ ದೇವರು ಇಟ್ಟಿದ್ದ. ಯು ಆರ್ ದ ಕಿಂಗ್ಸ್. ನೀವು ಒಡೆಯರಾಗಿದ್ದೀರಿ, ನೀವು ಜನರನ್ನ ಆಳುವಂತವರಾಗಿದ್ದೀರಿ. ಅದ ಕಾರಣ ನಿಮ್ಮ ಜೀವನ ಹೇಗಿರ್ಬೇಕು? ಫ್ರೀ ಫ್ರಾಮ್ ಹಾರ್ಸಸ್, ಫ್ರೀ ಫ್ರಾಮ್ ವಿಮೆನ್, ಮೆನಿ ವೈಸ್, ಫ್ರೀ ಫ್ರಾಮ್ ಗೋಲ್ಡ್ ಅಂಡ್ ಸಿಲ್ವರ್. ನೋಡ್ರಿ, ಈ 3 ವಿಷಯಗಳ ಬಗ್ಗೆ ದೇವರು ಹೇಳ್ತಾನೆ. ಹೆಚ್ಚಿನ ವಿಷಯಗಳ ಬಗ್ಗೆ ಅಲ್ಲಿ ಹೇಳಿಲ್ಲ, ಆದ್ರೆ ಈ 3 ವಿಷಯಗಳು ಏನಾಗಿವೆ ಅಂತ ನಿಮ್ಮ ಮನಸ್ಸನ್ನ ಕೆಡಿಸ್ತವೆ ಅಂತ ಹೇಳ. ಐಗುಪ್ತ ದೇಶದಿಂದ ನೀವು ಕುದುರೆಗಳನ್ನ ತರಬಾರ್ದು, ಯಾಕಂದ್ರೆ ಅದನ್ನ ಬಿಟ್ಟು ಬಂದಿರಿ ನೀವು. ಯು ಹ್ಯಾವ್ ಲೆಫ್ಟ್ ಅಂಡ್ ಕಮ್ ಅಂಡ್ ವೈ ಯು ವಾಂಟ್ ಟು ಗೋ ದೇರ್. ನಿಮ್ಮ ಮನಸ್ಸು ಆ ಕಡೆ ಹೋಗ್ಬಾರ್ದು, ಮೊದಲನೇದಾಗಿ. ಎರಡನೇದಾಗಿ, ಸ್ತ್ರೀಯರು ಏನ್ ಮಾಡ್ತಾರೆ, ನಿಮ್ಗೆ ಬಹಳಷ್ಟು ನೀವು ಹೆಂಡತಿಯರನ್ನ ಮಾಡ್ಕೊಂಡ್ರೆ ಅವ್ರು ನಿಮ್ಮ ಮನಸ್ಸು ಕೆಡಿಸ್ಬಿಡ್ತಾರೆ. ಯುವರ್ ಮೈಂಡ್ ವಿಲ್ ಬಿ ಡಿಸ್ಟ್ರಾಕ್ಟೆಡ್. ಮೂರನೇದಾಗಿ, ಬೆಳ್ಳಿ ಬಂಗಾರದ ಬೆನ್ ಹತ್ತಿ ಬಿಟ್ರೆ ಅವು ನಿಮ್ಮನ್ನ ಕರ್ಕೊಂಡು ಹೋಗಿ ನಿಮ್ಮನ್ನ ಅವು ಹಾಳು ಮಾಡಿಬಿಡ್ತೇವೆ. ಮನುಷ್ಯ ಅವುಗಳ ಬೆನ್ ಹತ್ತಿ ಬಿಡ್ತಾನೆ. ಹಿ ವಿಲ್ ಗೋಸ್ ಆಫ್ಟರ್ ಹಿಮ್. ಇನ್ನೂ ಬೇಕು. ಅದಕ್ಕೆ ಅಂತಾನೆ ಇಲ್ಲ. ವಿಚಾರ ಮಾಡಿ ನೋಡ್ರಿ, ಇಂಥ ಸ್ಥಿತಿ ಆಗ್ಬಾರ್ದು ಅಂತ ಹೇಳಿ ದೇವರು ಅರಸನ ಸಲುವಾಗಿ ಹೇಳಿದ್ದ. ಆದ್ರೆ ಸೊಲೊಮೋನ ಬುದ್ಧಿವಂತ, he got the wisdom from God. ಆದ್ರೆ ಅದರ ಉಪಯೋಗವನ್ನ ಆತನ ಮಾಡಿಕೊಳ್ಳಿಲ್ಲ. he did not use it till his last. ಪಡ್ಕೊಂಡ ಕಳ್ಕೊಂಡ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅದನ್ನ ಕೊನೆಯವರೆಗೆ ಅದನ್ನ ಉಪಯೋಗ ಮಾಡಿದ್ರೆ ಈ 3 ವಿಷಯಗಳನ್ನು ಮಾಡ್ತಿರ್ಲಿಲ್ಲ. He would have been wise not to bring the horses from Egypt, not to marry many wives, not to collect the gold and silver. 3 ವಿಷಯಗಳನ್ನ ನಾನು ಮಾಡ್ತಿರ್ಲಿಲ್ಲ.
ಅದೇ ಬುದ್ಧಿವಂತಿಕೆಯನ್ನ, ಜ್ಞಾನತನವನ್ನ ಆತನು ಮುಂದರಿಸಿಕೊಂಡು ಹೋಗಿದ್ರೆ ತನ್ನ ಜೀವನದಲ್ಲಿ ಅದ್ಭುತನಾದಂತ ಒಬ್ಬ ಆಳಿದಂತ ಅರಸ ಆಗಿ ಕಂಡು ಬರ್ತಿದ್ದ. ಆದ್ರೆ ಅದನ್ನು ಮಾಡಲೇ ಹೋದ ಕಾರಣ ಅವನು ಮನಸ್ಸು ಕೆಟ್ಟ ಹೋಯ್ತು, ವಿಚಲಿತನಾದ. ಆಮೇಲೆ ಅವನ ಆಳಿಕೆಯ ಮೇಲೆ ಅವನು ಇಷ್ಟು ಒಂದು ದೊಡ್ಡ ಕೆಲಸನೂ ಮಾಡಿದ್ದ. ತಂದೆ ಉದ್ದೇಶಿಸಿದಂತ ಕೆಲಸ ಮಾಡಿದ್ದ. ಅದ್ಯಾವ್ದಂತಂದ್ರೆ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟುವಂತ ಕೆಲಸ. ಅವನ ಕಾಲದಲ್ಲಿ ಸಮಾಧಾನ ಇತ್ತು, ದೇವರಿಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ದ. ಆದರೆ ಅದನ್ನ ಕಳ್ಕೊಳ್ಳಿಕ್ ಸಮಯ ಹಿಡಿಲಿಲ್ಲ, ಕಳ್ಕೊಂಡ. ವಿಚಲಿತನಾದ, ಸ್ಥಿರಚಿತ್ತ ಹೋಯ್ತು. ಅನೇಕ ವಿಗ್ರಹಗಳನ್ನ ಆತನ ಆರಾಧಿಸ್ಲಿಕ್ಕೆ ಶುರು ಮಾಡದ ಅಂತ ಹೇಳಿ ಕೊಟ್ಟದ್ ನೋಡ್ರಿ. ಅವನ ಹೃದಯವನ್ನ ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದ್ರು. ಈ ಕಾರಣದಿಂದ ಅವನು ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ನೋಡ್ರಿ, ಇಂಥ ದುಸ್ಥಿತಿಗೆ ಹೋದಂಥ ಜಾಣ ಅರಸ. he has written thousands of proverbs, ಸಾವಿರಾರು ಗಟ್ಟಲೆ ಅವರು ಜ್ಞಾನೋಕ್ತಿಗಳನ್ನ ಬರೆದಂಥವ, ಕೀರ್ತನೆಗಳನ್ನ ಬರೆದಂಥವ, ಜ್ಞಾನದಿಂದ ಕೂಡಿದಂಥವ. ಅವನ ಜ್ಞಾನವನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶೆಬಾ ದೇಶದ ರಾಣಿ ಬರ್ತಾಳೆ. ಅವಾಗ ಹೇಳ್ತಾಳಕ್ಕೆ, ಅವನ್ ಕೂಡ ಮಾತಾಡಿದಾಗ, ಇದು ಹಿಂದಿಂದೆಲ್ಲ ಹೇಳ್ತಾ ಇದ್ದೇನೆ, ಈಗಿಂದಲ್ಲ ಇದು. ಈಗ ನಾ ಅಭ್ಯಾಸ ಮಾಡ್ತಾ ಇರುವುದು ದ ಎಂಡ್ ಆಫ್ ಹಿಸ್ ಲೈಫ್. ಆದ್ರೆ ಅವನ ಜೀವನದಲ್ಲಿ ಆರಂಭ ಮತ್ತು ಮಧ್ಯಕಾಲದಲ್ಲಿ ಬಹಳ ಅದ್ಭುತವಾದಂತಹ ವಿಷಯಗಳನ್ನ ಅವನು ಹೊಂದಿದ್ದ. ಶೆಬಾ ದೇಶದ ರಾಣಿ ಹೇಳ್ತಾಳೆ, ಅವನು ಕೂಡ ಮಾತಾಡಿದಾಗ ಅವನಲ್ಲಿ ಕಂಡು ಬಂದಂತ ಜ್ಞಾನದ ಬಗ್ಗೆ ಕೇವಲ 50%, ಅಂದ್ರೆ ಅರ್ಧದಷ್ಟು ಅಷ್ಟೇ ನಾನು ಕೇಳೇನಿ. ಆದ್ರೆ ಇಲ್ಲಿ ಬಂದು ನೋಡಿದಾಗ ಐ ಕುಡ್ ಫೀಲ್ ದ 100% ಇನ್ ಹಿಮ್ ಎಂಬುದಾಗಿ ಹೇಳ್ತಾರೆ. ಇಂಥ ಒಬ್ಬ ವ್ಯಕ್ತಿಯ ಜೀವನ ಎಷ್ಟು ಹಾಳಾಗಿ ಹೋಯ್ತು ಎಂಬುದನ್ನ ನೋಡುವಾಗ ಮನಸ್ಸು ಕೆಡಿಸಿಕೊಂಡು ಸ್ಥಿರಚಿತ್ತದಿಂದ ಬಿದ್ದು ಹೋದ. ಆತನ 2 ಮನಸ್ಸುಗಳವನಾದ. ಈ ಕಡೆ ದೇವತೆಗಳು, ಈ ಕಡೆ ಯೆಹೋವ ದೇವರು. ಅವುಗಳ ಮಧ್ಯದಲ್ಲಿ ಆತನು ಸಿಕ್ಕಿಕೊಂಡು ಆತನ ಏನಾಗ್ಬಿಟ್ಟ ಅಂತಂದ್ರೆ ಬಿದ್ದು ಬಿಟ್ಟ. He would have made the right choice of worshipping the true and living God. ಜೀವವುಳ್ಳ ದೇವರನ್ನ ಆರಾಧಿಸುವಂತ ಆ ಆಯ್ಕೆಯನ್ನು ಅವನು ಮಾಡ್ಬೇಕಾಗಿತ್ತು, ಅದನ್ನು ಮಾಡ್ಲಿ. ಆದ ಕಾರಣ ಅವನು ಹಾಳಾಗಿ ಹೋದ ಅಂತ ಹೇಳಿ ಅವನ ಬಗ್ಗೆ ನಾವು ನೋಡ್ತೇವೆ. ಅವನಾದ್ಮೇಲೆ ಏನಾಯ್ತು? ಇಸ್ರಾಯೇಲ್ ದೇಶ ವಿಭಾಗ ಆಗಿ ಹೋಯ್ತು ಅಂತ ಹೇಳಿ ನೋಡ್ತೇವೆ. ಇಟ್ ಬಿಕೇಮ್ ಇಂಟು 2 kingdoms, ಯಹೂದ್ಯರು ಮತ್ತು ಇಸ್ರಾಯೇಲರು ಎಂಬಂತ ಇಬ್ಬರು ಅರಸರ ನಡುವೆ ಇಸ್ರಾಯೇಲ್ ದೇಶ ಅಥವಾ ಇಸ್ರಾಯೇಲ್ ರಾಜ್ಯ ಅದು ವಿಭಾಗಿಸಲ್ಪಟ್ಟಿತು. ಎಂಥ ಒಂದು ವೈಭವದಿಂದ ಕೂಡಿದಂಥ ರಾಜ್ಯ ಅದು ವಿಭಜಿಸಲ್ಪಟ್ಟು ಅದು ಕ್ಷೀಣವಾಗ್ತಾ ಹೋಯ್ತು ಎಂಬುದಾಗಿ ಅದರ ಬಗ್ಗೆ ನಾವು ಓದ್ತೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಈ ಒಂದು ವಿಷಯದ ಬಗ್ಗೆ ಯಾವ ರೀತಿಯಾಗಿ ಎರಡು ಮನಸ್ಸು ಅದು ಬಹಳ ಅಪಾಯಕಾರಿಯಾದಂಥದ್ದು ಎಂಬುದನ್ನ ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರ್ಬೇಕು. ಅದು ಯಾವಾಗಲೂ ನಮ್ಮನ್ನ ದೇವರ ವಿರುದ್ಧವಾಗಿ ನಡೆಸ್ತದೆ. ನಮ್ಮ ಯಥಾರ್ಥತ್ವವನ್ನು ಅದು ಕಳೆದು ಬಿಡ್ತದೆ. ನೋಡ್ರಿ, ಅವ್ನು ಹೇಳ್ತಾರಲ್ಲ, ಅವನು ಯೆಹೋವನಲ್ಲಿದ್ದಂತ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಇತ್ತು ಅವನಲ್ಲಿ, ಆದ್ರೆ ಕಳೆದುಕೊಂಡನು. ಕಳೆದುಕೊಳ್ಳೋದಕ್ಕೆ ಯಾವಾಗಲೂ ಸಮಯ ಹತ್ತುದಿಲ್ಲ. ಟು ಲೂಸ್ ಇಸ್ ವೆರಿ ಈಸಿ, ಬಟ್ ಟು ಗೇನ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಸಾಮಾನ್ಯವಾದಂತಹ ವಿಷಯ. ನೀವು ಗಳಿಸ್ಬೇಕಾದ್ರೆ ಬಹಳ ತೊಂದರೆ ಪಡ್ಬೇಕಾಗ್ತದೆ, ಕಳಿಬೇಕಾದ್ರೆ ಒಂದೇ ಕ್ಷಣ ಸಾಕು. ಯು ಕ್ಯಾನ್ ಲೂಸ್ ಇಟ್ ಇನ್ ನೋ ಟೈಮ್. ಅದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಇದರ ಮಹತ್ವ ತಿಳ್ಕೊಂಡು ನಮ್ಮ ಚಿತ್ತವನ್ನ ಕೇಂದ್ರೀಕರಿಸಿಕೊಂಡು ನಮ್ಮ ರಕ್ಷಕನಾದಂತಹ ಯೇಸು ಸ್ವಾಮಿಯ ಮೇಲೆ ನಮ್ಮ ಚಿತ್ತವನ್ನ ನಾವು ಇಟ್ಟವರಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಸ್ಥಿರಚಿತ್ತದಿಂದ ನಮ್ಮ ಓಟವನ್ನ ನಾವು ಓದಬೇಕು ಎಂಬುದಾಗಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ ಸಲ್ಮೋನನ ಜೀವನದಲ್ಲಿ. ಮುಂದೆ ನಾವು ನೋಡುವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೇನೆ. ಇದೇ ವಾರದಲ್ಲಿ ಅಭ್ಯಾಸ ಮಾಡ್ತಾ ಇರುವಾಗ ಇನ್ನೊಬ್ಬ ವ್ಯಕ್ತಿಯ ಕ್ಲಿಯರ್ ಪಿಕ್ಚರ್, ಆಕ್ಚುಲಿ ಒಂದೇ ಮಾಡ್ಬೇಕಂತಿತ್ತು, ಆದ್ರೆ ಇದು ಸ್ವಲ್ಪ ಬಹಳಷ್ಟು ಸಮಂಜಸವಾದಂತಹ ಒಂದು ಉದಾಹರಣೆ ಆದ ಕಾರಣ ನಿಮಗೆ ಅದನ್ನ ಹೇಳಲಿಕ್ಕೆ ಇವತ್ತು ಮನಸ್ಸು ಮಾಡ್ತಾ ಇದ್ದೇನೆ. ಅದೆಲ್ಲರಿಗೂ ಗೊತ್ತಿದ್ದಂಥದ್ದು, ಆದ ಕಾರಣ ನಾನು ವಿವರಿಸುವುದಿಲ್ಲ. ಬಟ್ ಐ ವಿಲ್ ಜಸ್ಟ್ ಸ್ಪೀಕ್ ದ ಮೇನ್ ಪಾಯಿಂಟ್ಸ್. ಅವನ ಜೀವನದಲ್ಲಿ ಏನೇನು ಮುಖ್ಯವಾದಂತಹ ಅಂಶಗಳು ಏನಿದ್ದು ಅವುಗಳ ಬಗ್ಗೆ ಅಷ್ಟೇ ಹೇಳ್ತೇನೆ. ಅವನ್ ಯಾರಂತಂದ್ರೆ ಇಸ್ರಾಯೇಲ್ರ ಒಬ್ಬ ದೊಡ್ಡ ಪ್ರವಾದಿಯಾದಂಥ ಎಲಿಯನು. ಎಲಿಯ ಪ್ರವಾದಿಯ ಬಗ್ಗೆ ನೀವು ಬಹಳಷ್ಟು ಕೇಳಿದ್ದೀರಿ, ಓದಿದ್ದೀರಿ. ಬಹಳ ದಿಟ್ಟ ಪ್ರವಾದಿ ಅಂತ ಹೇಳ್ಬೋದು. ಹಿ ವಾಸ್ ಅ ವೆರಿ ಬ್ರೇವ್ ಪ್ರಾಫಿಟ್, ಧೀಮಂತನ್ ಅಂತ ಹೇಳ್ಬೋದು. ಹಿ ವಾಸ್ ಎ ಸ್ಟಾಲ್ವರ್ಟ್ ಅಂತ ಹೇಳಿ ನಮ್ಗ
ಅದರ ಇಂಗ್ಲಿಷ್ನಲ್ಲಿ ಪದಪ್ರಯೋಗ ಬಹಳ ಸುಂದರವಾಗಿದೆ. ಹಿ ವಾಸ್ ಎ ಸ್ಟಾಲ್ವರ್ಟ್. ಅವನೇನಾಗಿದ್ದ ಅಂತಂದ್ರೆ ಧೀಮಂತನಾಗಿದ್ದ, ಅಂದ್ರೆ ಬಹಳಷ್ಟು ಬುದ್ಧಿವಂತ ಆಗಿದ್ದ, ಅಷ್ಟೇ ಅಲ್ಲದೆ ಧೈರ್ಯವಂತ ಆಗಿದ್ದ. ಮತ್ತು ತನ್ನ ದೇವರು ಅಂದ್ರೆ ಯೆಹೋವ ದೇವರ ಸಲುವಾಗಿ ಆತನು ಹಿ ಟುಕ್ ಅ ಬೋಲ್ಡ್ ಸ್ಟ್ಯಾಂಡ್ ಬಿಫೋರ್ ಕಿಂಗ್ ಅಹಾಬ್ ಮತ್ತು ಯೆಜ್ಬೇಲಳ ಎದುರಿಗೆ ಆತನು ಯೆಹೋವ ದೇವರ ಬಗ್ಗೆ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದ. ಮತ್ತು ಬಾಳನ ಅಶೇರ್ ಅಂದ್ರೆ ಈ ಎರಡು ಜನರ ಅವರ ಪೂಜಾರಿಗಳು ಏನಾಗಿದ್ರಲ್ಲ, ಅವರು ಏನ್ ಹಿಂಬಾಲಕರಾಗಿದ್ರಲ್ಲ, ಅವರ ಬಗ್ಗೆ ನಾವು ನೋಡುವಾಗ ಆಲ್ಮೋಸ್ಟ್ ದೇವೇ ಪ್ರವಾದಿಗಳಂತ ಹೇಳ್ತಾರೆ ನೋಡ್ರಿ. 18ನೇ ಅಧ್ಯಾಯ, ಫಸ್ಟ್ ಕಿಂಗ್ಸ್ 18 ಚಾಪ್ಟರ್. ಈಗ ನಾವು ಸಲ್ಮಾನ್ ಬಗ್ಗೆ ಫಸ್ಟ್ ಕಿಂಗ್ಸ್ 11 ಚಾಪ್ಟರ್ ನೋಡಿದೀವಿ. ಈಗ 18 ಚಾಪ್ಟರ್ಗೆ ಬರುವಾಗ ಇದು ವಿಭಾಗಿಸಲ್ಪಟ್ಟಂತಹ ಅರಸರ ಒಂದು ಕಾಲ. ಇಲ್ಲಿ ಇಸ್ರಾಯೇಲ್ ದೇಶದ ಅರಸ ಯಾರಾಗಿದ್ರು ಅಂತಂದ್ರೆ ಅಹಾಬ್ ಆಗಿದ್ದ. ಇವನು ಬಹಳ ಏನಾಗಿದ್ದ ಅಂತಂದ್ರೆ ದೇವರನ್ನ ಆತನು ಏನಂತಾರೆ ಆರಾಧಿಸ್ತಿರ್ಲಿಲ್ಲ. ಅವನು ಅದ್ರ ಬದಲಿ ಆತನು ವಿಗ್ರಹ ಆರಾಧಕನಾಗಿ ನಮ್ಗ ಕಂಡು ಬರ್ತಾನೆ. ಅವನ ಹೆಂಡತಿಯು ಸಹ ಅಷ್ಟೇ ಕೆಟ್ಟವಳಾಗಿದ್ರು ಎಂಬುದನ್ನ ಆಕೆಯ ಜೀವನದಲ್ಲಿ ನಾವು ಕಾಣ್ತೇವೆ. ಅವನು ನೋಡ್ರಿ 19ನೇ ವಚನಕ್ಕೆ ನೇರವಾಗಿ ಬರುವಾಗ ಅವನೇನ್ ಮಾಡಿದ ಅಂತಂದ್ರೆ ಬಾಳನ 450 ಮಂದಿ ಮತ್ತು ಅಶೇರ್ ದೇವತೆ 400 ಮಂದಿ ಪ್ರವಾದಿಗಳನ್ನ ಕರ್ಮೇಲ್ ಬೆಟ್ಟಕ್ಕೆ ಕರೆಸು ಅಂತ ಹೇಳಿದ. 850 ಇನ್ ಆಲ್. ಇಂಥ ಜನರ ಮುಂದೆ ಒಬ್ಬಂಟಿಗನಾಗಿ ನಿಂತು ಯೆಹೋವ ದೇವರೇ ನಿಜವಾದಂತಹ ದೇವರು ಎಂಬುದಾಗಿ ಆತನು ಹೇಳಿದ. ಮತ್ತು ಅಷ್ಟೇ ಅಲ್ಲದೆ ಅಲ್ಲಿ ಸೇರಿ ಬಂದಂತಹ ಜನರಿಗೆ ಆತನು ಒಂದು ಚಾಲೆಂಜ್ ಕೊಡ್ತಾನೆ. ಹಿ ಗಿವ್ಸ್ ಅ ಚಾಲೆಂಜ್. ಅವನೇನ್ ಹೇಳ್ತಾನಂತಂದ್ರೆ ಇನ್ನೆಷ್ಟರವರೆಗೆ ನೀವು ಎರಡು ಮನಸ್ಸುಳ್ಳವರಾಗಿರುವಿರಿ ಎಂಬುದಾಗಿ ಆತನು ಅಲ್ಲಿ ಒಂದು ನೇರವಾದಂತಹ ಪ್ರಶ್ನೆಯನ್ನ ಅಲ್ಲಿ ಆತನು ಹಾಕ್ತಾನೆ. ಯೆಹೋವನು ದೇವರಾಗಿದ್ರೆ ಯೆಹೋವನನ್ನೇ ಸೇವಿಸ್ರಿ, ಬಾಳ ಆಗಿದ್ರೆ ಬಾಳನನ್ನು ಸೇವಿಸ್ರಿ ಎಂಬುದಾಗಿ ಆತನು ನೇರವಾಗಿ ಹೇಳಿದಂತಹ ಒಬ್ಬ ಪ್ರವಾದಿ, ಇಸ್ರಾಯೇಲ್ ಪ್ರವಾದಿ ಯಾರಂತಂದ್ರೆ ಎಲಿಯನಾಗಿದ್ದ. ನೋಡ್ರಿ, ಆತನ ಮನಸ್ಸು ಇಬ್ಬಾಗವಾಗಿರ್ಲಿಲ್ಲ. ಇಟ್ ವಾಸ್ ಅ ಸ್ಟೇಬಲ್ ಮೈಂಡ್. ಅದು ಒಂದೇ ಮನಸ್ಸಾಗಿತ್ತು. ಅದು ಯೆಹೋವ ದೇವರನ್ನೇ ನಂಬಿದಂತಹ ಮನಸ್ಸು, ಆರಾಧಿಸುವಂತಹ ಮನಸ್ಸಾಗಿತ್ತು ಎಂಬುದನ್ನ ಅವನ ಜೀವನದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಆದ್ರೆ ನಾವು ಮುಂದೆ ನೋಡುವಾಗ, ಅದೇ ಮುಂದಿನ ಅಧ್ಯಾಯಕ್ಕೆ ಬರುವಾಗ ಅವನ ಸ್ಥಿತಿ ಬಹಳ ದುಃಖಕರವಾಗ್ತದೆ, ದುಸ್ತರವಾಗ್ತದೆ. ಅವನಿಗೆ ಇರುವುದೇ ದುಸ್ತರ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಯಾಕಂದ್ರೆ ನೀವು 19ನೇ ಅಧ್ಯಾಯಕ್ಕೆ ಬರ್ರಿ, ಅಲ್ಲಿ ಒಂದೆರಡು ವಚನ ಓದೋಣ. ಅಲ್ಲಿ ನೋಡುವಾಗ ಅಲ್ಲಿ ಅಹಾಬನು ಇಜ್ಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ನಿನ್ನ ಈ ಹೊತ್ತಿಗೆ, ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನ ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. ಇಸ್ರಾಯೇಲಿಗೆ ಬಹಳ ಸಿಟ್ಟು ಬಂದಿತ್ತು. ಯಾಕಂದ್ರೆ ನಾ ಹೇಳಿದಲ್ಲ, ನಿಮ್ ನಂಬರ್ಸ್ 450 ಬಾಲ್, 400 ಅಶೇರ್, 850 ಇನ್ ಆಲ್. 850 ಪ್ರವಾದಿಗಳನ್ನ ಆತನ ಏನ್ ಮಾಡ್ಬಿಟ್ಟಿದ್ದ, ಮುಗಿಸ್ಬಿಟ್ಟಿದ್ದ ಅಂತೇಳಿ. ಯಾಕಂದ್ರೆ ಚಾಲೆಂಜೇ ಇತ್ತದು. ನೀವು ಆ ಯಜ್ಞವನ್ನ ಸ್ವೀಕಾರ ಮಾಡುವಂತೆ ನಿಮ್ಮ ದೇವತೆಗಳಿಗೆ ಬೇಡಿಕೊಳ್ರಿ, ಅವ್ರಿಲ್ಲ ಅಂತಂದ್ರೆ ನೀವು ಸೋತಂಗ. ನಾನು ಸಹ ಪ್ರಾರ್ಥನೆ ಮಾಡ್ತೇನೆ, ಅದೊಂದು ಯಜ್ಞ ಸ್ವೀಕರಿಸಲ್ಪಡುವಾಗ ನಮ್ಮ ದೇವರಿಗೆ ಜಯ, ನಿಮ್ಗೆ ಸೋಲು, ಮತ್ತು ನೀವು ಅದಕ್ಕೆ ನಿಮ್ಮ ಪ್ರಾಣ ಕೊಡ್ಬೇಕಾಗ್ತದೆ ಎಂಬುದಾಗಿ 18ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಚಾಲೆಂಜ್, ಸವಾಲಾಗಿತ್ತು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತದೆ. ಇಟ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಸಿಚುವೇಶನ್. ಅಲ್ಲಿ ಮೌಂಟ್ ಕಾರ್ಮೆಲ್ದಲ್ಲಿ, ಅಂದ್ರೆ ಕಾರ್ಮೆಲ್ ಬೆಟ್ಟದ ಮೇಲೆ ಆದಂತಹ ಈ ಒಂದು ಸನ್ನಿವೇಶವನ್ನು ನಿಮ್ ಕಣ್ಮನ್ ತೆಗೆದುಕೊಂಡು ಬಂದ್ರೆ ಒಂದು ದೊಡ್ಡ ಒಂದು ಏನಂತಾರೆ ಅದಕ್ಕೆ ಸ್ಪರ್ಧೆ ನಡೆದಿತ್ತಲ್ಲ. ಎಲಿಯಾ ಮತ್ತು ಈ ಎಲ್ಲಾ ಪ್ರವಾದಿಗಳ, ಅಂದ್ರೆ ಬಾಳ್ ಮತ್ತು ಅಶೇರ್ ಪ್ರವಾದಿಗಳ ನಡುವೆ ನಡೆದಂತಹ ಒಂದು ಸ್ಪರ್ಧೆ ಬಹಳ ತುರ್ಸಿನ ಒಂದು ಸ್ಪರ್ಧೆ ಆಗಿತ್ತು ಅಂತ ಹೇಳಿ ಹೇಳ್ಬೋದು. ಬಹಳಷ್ಟು ಪ್ರಯತ್ನ ಮಾಡಿದಂತಹ ಒಂದು ಸ್ಪರ್ಧೆ ಆಗಿತ್ತು ಅಂತ ಹೇಳ್ಬೋದು. ಆದ್ರೆ ಜಯ ಜೀವಳ್ಳಂತಹ ದೇವರಿಗೆ ಆಯ್ತು ಎಂಬುದಾಗಿ ಅಲ್ಲಿ ನಮ್ಗೆ ಕಾಣ ಬರ್ತದೆ. ಅದನ್ನ ದೇವರು ಎಲಿಯನ ಮೂಲಕವಾಗಿ ಪ್ರೂವ್ ಮಾಡಿದ ಅಂತ ಹೇಳಿ ಅದನ್ನು ಸಹ ನಾವು ನೋಡ್ತೀವಿ. ಎಂಥ ಒಂದು ದೇವರಿಗೆ ಮಹಿಮೆ ಆಯ್ತು ಮತ್ತು ಎಲಿಯ ಪ್ರವಾದಿಗೆ ಒಂದು ದೊಡ್ಡ ಜಯವಾಯಿತು ಅಂತ ಹೇಳಿ ನಾವು ಅಲ್ಲಿ ಹೇಳ್ಬೋದು. ಆದ್ರೆ ಸ್ವಲ್ಪ ವಚನಗಳಲ್ಲಿ ಮುಂದೆ ಸ್ವಲ್ಪ ಸಮಯ ಆದ್ಮೇಲೆ ಅವನ ಸ್ಥಿತಿ ಏನಾಗ್ತದ ಅಂತಂದ್ರೆ, ನನಗೆ ಸಾಕು ಸ್ವಾಮಿ ಅಂತ ಹೇಳ್ತಾನೆ. ನೋಡ್ರಿ, ಇಲ್ಲಿ 3ನೇ ವಚನ, 19ನೇ ಅಧ್ಯಾಯ 3ನೇ ವಚನ, ಅವನು ಇದನ್ನು ಕೇಳಿದೊಡನೆ
ಇಜ್ಬೇಲಳ ಒಂದು ಮಾತು ಕೇಳ್ದ, ಏನಂತ ಹೇಳಿ, ನನ್ನ ಪ್ರವಾದಿಗ ಪ್ರಾಣವನ್ನು ನೀನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದ್ರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡ್ಲಿ ಎಂದು ಹೇಳಿ ಕಳಿಸಿದ್ರು. ಆ ಒಬ್ಬ ಸ್ತ್ರೀ ಆಕೆಯ ಮಾತು ಕೇಳಿದ ಕೂಡ್ಲೆ ಏನಾಯ್ತು ಅಂತ ಹೇಳಿ ನಾವು ಇಲ್ಲಿ ಸ್ಪಷ್ಟವಾಗಿ ಕೇಳಿದ್ವಿ. ಇದನ್ನು ಕೇಳಿದೊಡನೆ ಅಂತಂದ್ರೆ ಕೇಳಿದ ಕೂಡಲೇ, ಕೇಳಿದ ಇಮಿಡಿಯೇಟ್ಲಿ ಏನಾಯ್ತು ಅಂತ ಹೇಳಿ, ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದ್ ದೇಶದ ಬೆರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನೇ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ನೋಡ್ರಿ, ಆಕೆಯ ಮಾತು ಕೇಳಿದ ಕೂಡಲೇ ಅವನು ಏನಾಗ್ಬಿಟ್ಟ ಅಂತಂದ್ರೆ ಅವನ ಮನಸ್ಸು ವಿಚಲಿತವಾಯಿತು. ಮೊದಲಿಗೆ ಅವನ ಮನಸ್ಸಲ್ಲಿತ್ತು ಪರಲೋಕದ ಕಡೆಗಿತ್ತು. ಪರಲೋಕದ ಕಡೆಗೆ ಪ್ರಾರ್ಥನೆ ಮಾಡಿ ಬೆಂಕಿಯನ್ನ ತಂದು ಆ ಯಜ್ಞವನ್ನ ಸ್ವೀಕರಿಸುವಂತೆ ದೇವರನ್ನ ಬೇಡಿಕೊಂಡಿದ್ದ ಎಲಿಯ. ಆದರೆ ಈಗ ನಾವು ನೋಡುವಾಗ ಅವನ ಮನಸ್ಸು ಎಲ್ಲಿ ಹೋಯ್ತು ಅಂದ್ರೆ ಇಜ್ಬೇಲಳ ಒಂದು ಚಾಲೆಂಜ್, ಸವಾಲಿನ ಕಡೆಗೆ ಅವನ ದೃಷ್ಟಿ ಹೋಯ್ತು. ದೇವರ ಹತ್ರ ಬೇಡಿಕೊಂಡಿದ್ರೆ ಏನು ಮಾಡೋ, ಸೋಲಿನ ಮಾತನ್ನು ಹೇಳ್ತಾ ಇದ್ದಾನೆ. ಹಿ ಇಸ್ ನಾಟ್ ಟಾಕಿಂಗ್ ಅಬೌಟ್ ದ ವಿಕ್ಟ್ರಿ. ಆದ ಕಾರಣ ಈ ಚಾಲೆಂಜ್ ಅನ್ನು ನಾನು ಹೇಗೆ ಎದುರಿಸ್ಲಿ, ಹೇಳು ನನಗೆ ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಬಹುದಾಗಿತ್ತು. ಆದ ಕಾರಣ ನಮ್ಮ ಜೀವನದಲ್ಲಿಯೂ ಸಹ ಇಂತಹ ಸಮಸ್ಯೆ, ಇಂತಹ ವಿಷಯಗಳು ನಮಗೆ ಎದುರಾಗ್ತವೆ. ವಿ ಫೇಸ್ ದ ಚಾಲೆಂಜಸ್ ಇನ್ ಅವರ್ ಲೈಫ್. ಆಗ ನಾವು ರೆಸ್ಪಾನ್ಸ್ ಏನಾಗಿರ್ತದೆ? ಎಷ್ಟೋ ಸಲ ಆ ಎಲಿಯನ್ ಹಾಗೆ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಸಾಕ್ ಸ್ವಾಮಿ, ನನ್ ಪ್ರಾಣ ತೆಗೆದು ಬಿಡು ನೀನು ಅಂತ ಹೇಳ್ತಾನೆ. ನೋಡ್ರಲ್ಲಿ ಓದ್ರಿ ನಿಮ್ಗೆ ಗೊತ್ತಾಗ್ತದೆ. ಒಂದು ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮರಣವನ್ನು ಅಪೇಕ್ಷಿಸಿದ. ಸಾಕಾಗೋಯ್ತು ಅವನಿಗೆ. ಇಷ್ಟು ದೊಡ್ಡ ಜಯವನ್ನ ಹೊಂದಿದಂತಹ ವ್ಯಕ್ತಿ ಈಗ ಸ್ವಲ್ಪ ಸಮಯದ ನಂತರ ಇಜ್ಬೇಲಳ ಒಂದು ಮಾತಿನ ಒಂದು ಸವಾಲಿಗೆ ಅವನ್ ಏನ್ ಮಾಡ್ಬಿಟ್ಟ ಅಂದ್ರೆ, ಸಾಕು, ನನಗೆ ಮರಣ ಅಪೇಕ್ಷಿಸ್ಬಿಟ್ಟ ಅವನು ಯೆಹೋವನೇ, ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಎಲಿಯನ ಒಂದು ಸ್ಥಿತಿಯನ್ನ ನಾವು ಏನ್ ಹೇಳ್ಬೇಕು, ವೆದರ್ ಇಟ್ ಇಸ್ ಬಹಳ ದುಸ್ಥಿತಿಗೆ ಅವನು ಹೋದಂತ ವ್ಯಕ್ತಿ ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಈ ಎಲಿಯ ಪ್ರವಾದಿ ಅವನ ಸ್ಥಿತಿ ಏನಾಯ್ತು ಅಂತಂದ್ರೆ, ಸಾಯುವುದು ನನಗೆ ಸಾಕ್ಪಾಯಿನ, ನನಗೆ ದೇವರೇ ನನಗೆ ಮರಣ ಕೊಟ್ಬಿಡು ಎಂಬುದಾಗಿ ಅಲ್ಲಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ನಿಜವಾಗಿ ನೀವು ನೋಡಿದ್ರೆ ಕರ್ಮೇಲ್ ಬೆಟ್ಟ ಮತ್ತು ಜಜ್ರೇಲ್ ಎಂಬಂತಹ ಊರು 18ನೇ ಅಧ್ಯಾಯದಲ್ಲಿ ಬರ್ತದೆ. ಅದು ಯೆಹೋವನು ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡುಕಟ್ಟಿ ಕಟ್ಟಿಕೊಂಡು ಅಹವನ ಮುಂದೆ ಓಡುತ್ತಾ ಇಜ್ರೇಲ್ ಅನ್ನ ಸೇರಿದನು. 18ನೇ ಅಧ್ಯಾಯ 46ನೇ ವಚನ. ಸಾಧಾರಣ ಅದು ಎಷ್ಟು ಮೈಲ್ ಇತ್ತಂತ? 13 ಮೈಲ್ ಅಂತ. ಅರಸನಾದಂತ ಅಹಾಬನು ಅಂದ್ರೆ ಕರ್ಮೇಲ್ ಬೆಟ್ಟದಲ್ಲಿ ಆದಂತಹ ಈ ಒಂದು ಸನ್ನಿವೇಶ ಆದ್ಮೇಲೆ ನಿಮಗೆಲ್ಲ ಗೊತ್ತದೆ, 7 ಸಾರಿ ಆತನ ಪ್ರಾರ್ಥನೆ ಮಾಡಿ ತನ್ನ ಸೇವಕನಿಗೆ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಏನಾದ್ರೂ ಮಾಡಿ ಕಾಣ್ತದೆ ನೋಡ್ ಬಾ ಅಂತ ಹೇಳುವಾಗ 7ನೇ ಸಾರಿ ಮೋಡ, ಒಂದ್ ಅಂಗೈಯಷ್ಟು ಮೋಡ ಕಂಡಾಗ ಅವನು ಹೇಳ್ತಾನೆ, ಇನ್ ದೊಡ್ಡ ಮಳೆ ಆಗ್ತದೆ, ಅದ ಕಾರಣ ಅರಸನಿಗೆ ಹೇಳ್ಬಿಡು, ಹೋಗು, ನಿನ್ನ ಮನೆಗೆ ಹೋಗಿ ಸೇರ್ಕೋ. ಮತ್ತ ಅವರು ಸಹ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆ ಸ್ಥಳದಿಂದ. ಇದನ್ನೇ ನಾವು ನೋಡ್ತಾ ಇದ್ದೇವೆ ಕೊನೆ ವಚನದಲ್ಲಿ. ಅದೇನಂತಂದ್ರೆ, ಅದು ಇಜ್ರೇಲ್ ಅನ್ನ ಅವನು ಸೇರಿದ. ಕರ್ಮೇಲ್ದಿಂದ ಇಜ್ರೇಲ್ ಅದು ಎಷ್ಟು? 13 ಕಿಲೋಮೀಟರ್. ಅರಸ ಹೋಗ್ತಾ ಇದ್ದಾನೆ ರಥದ ಮೇಲೆ, ಎಲಿಯ ಹೋಗ್ತಾ ಇದ್ದಾನೆ ನಡ್ಕೊಂತ. ಮೇ ಬಿ ಲಿಟಲ್ ಅಂದ್ರೆ ಫಾಸ್ಟ್ ರನ್ನಿಂಗ್ ಅಥವಾ ಫಾಸ್ಟ್ ವಾಕಿಂಗ್ ಇರ್ಬೋದು, ಅಥವಾ ರನ್ನಿಂಗು ಇರ್ಬೋದು. ಯಾಕಂದ್ರೆ ಆ ರಥದ ಕೂಡ ಹೋಗುವಂಥದ್ದು ಸಾಮಾನ್ಯ ಅಲ್ಲ. ಆದ್ರೆ ಅಂಥ ಸ್ಥಿತಿಯನ್ನ ಮಾಡಿದಂತಹ ವ್ಯಕ್ತಿ, ಅಂಥ ರೀತಿಯನ್ನ ಅನುಸರಿಸಿದಂತಹ ವ್ಯಕ್ತಿ ಯಾರಂತಂದ್ರೆ ಅಲಿಷ್. 13 ಮೈಲ್ ಅಂತಂದ್ರೆ 1648, 16 ಆಲ್ಮೋಸ್ಟ್ 20 ಕಿಲೋಮೀಟರ್ಸ್, 20 ಕಿಲೋಮೀಟರ್ ಆತನು ನಡೀತಾ ಹೋದ ಮತ್ತು ಆ ರಥದಕ್ಕಿಂತ ಮುಂಚೆ ಹೋಗಿ ಮುಟ್ಟಿದ ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಅಂದ್ರೆ he was so active and he was so prepared to do the things. ಆದರೆ ಈ ಒಂದು ಸ್ಥಿತಿಯನ್ನ ನಾವು ನೋಡುವಾಗ
ತನ್ನ ಮನಸ್ಸಿನ ಸ್ಥಿಮಿತವನ್ನ ಕಳ್ಕೊಂಡ. He lost the balance of mind because his thought was distracted. ಅವನ ಮನಸ್ಸು ಅದೇನಾಯ್ತು ಅಂತಂದ್ರೆ ವಿಚಲಿತವಾಗಿ ಇಸ್ರೇಲಳ ಒಂದು ಚಾಲೆಂಜ್, ಸವಾಲನ್ನ, ನಿನ್ನ ಪ್ರಾಣ ತೆಗಿತೇನೆ ನಾನು ಇಷ್ಟೊತ್ತಿನವರೆಗೆ ಅಂತ ಹೇಳಕ್ ಏನ್ ಹೇಳಿದ್ದು, ಅದರ ಕಡೆಗೆ ಯಾಕೆ ದೃಷ್ಟಿ ಹೋಯ್ತು ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಆಮೇಲೆ ಅವನು ಎಲ್ಲಿ ಹೋದ ಅಂತ ಹೇಳಿ ನಾನು ಈಗಾಗಲೇ ಓದಿದೆ. ಆತನು ಬೆರ್ಷೆಬಕ್ಕೆ ಬಂದ ಅಂತ. ಅಂದ್ರೆ ಜಜ್ರೇಲ್ದಿಂದ ಬೆರ್ಷೆಬ, ನಾನು ಜಸ್ಟ್ ಇವನ್ನೆಲ್ಲ ಬೇಕಂತ ನೋಡ್ತಿರ್ತೇನೆ. ಅಂತಂದ್ರೆ ಈ ಸ್ಥಳಗಳ ಬಗ್ಗೆ ದೇವ್ರು ಯಾಕೆ ಹೇಳಿದ್ದಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಿರ್ಬೇಕು. ಯು ಶುಡ್ ನೋ ದ ವರ್ಡ್ ಆಫ್ ಗಾಡ್ ಇನ್ ಎ ನೈಸ್ ವೇ. ಅಂದ್ರೆ ತಿಳ್ಕೊಂಡ್ರೆ ನಿಮ್ಗೆ ಅದರ ಪ್ರಯೋಜನ ಆಗ್ತದೆ. ಇಲ್ಲದೆ ಹೋದ್ರೆ ಅವನು ದೇ ವಿಲ್ ಬಿ ಜಸ್ಟ್ ಲೈಕ್ ಪ್ಲೇಸಸ್, ಅದಕ್ಕೆ ನಮ್ಮ ಮಹತ್ವ ಅನ್ಸುದಿಲ್ಲ ನಿಮಗೆ. ಆದ್ರೆ ನಾನು ಕರ್ಮೆಲ್ ಬೆಟ್ಟ, ಜಜ್ರೀಲ್ ಎಂಬಂತ ಸ್ಥಳಕ್ಕೆ ಹೋಗಿ ಅವನು ಸೇರ್ದ ಎಂಬುದಾಗಿ ಹೇಳಿದೆ. ಅದ್ರ ಅಂತರ ಇತ್ತು 13 ಮೈಲ್, ಅಂದ್ರೆ ಅಬೌಟ್ 20 ಕಿಲೋಮೀಟರ್ಸ್ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟು ದೂರ ಆತನ ಕ್ರಮಿಸ್ಬೇಕಾದ್ರೆ ಅವನು ಹೇಗೆ ಹೋಗಿರಬಹುದು, ಹೌ ಮಚ್ ಸ್ಟ್ರೆಂತ್ ಹಿ ವುಡ್ ಹ್ಯಾವ್ ಗಾಟ್ ಎಂಬುದನ್ನ ನೀವು ವಿಚಾರ ಮಾಡಿ ನೋಡಿ. ರಥದ ಕೂಡ ಕಾಂಪೀಟ್ ಮಾಡಿ ಹೋಗಿ ಗೆದ್ದಂತಹ ವ್ಯಕ್ತಿ ಎಲಿಯ. ಈಗ ಸೋತು ಅವನೇನ್ ಮಾಡ್ಬಿಟ್ಟ, ಇಸ್ರೇಲಿಗಳಿಗೆ ಸೋತ್ ಬಿಟ್ಟ. ನನ್ ಸಾಕು ಸ್ವಾಮಿ ಅಂದ್ಬಿಟ್ಟ, ನನ್ ಪ್ರಾಣ ತೆಗೆದ್ ಬಿಡು ಅಂತ ಹೇಳ್ದ. ಈಗ ಅವನು ಪ್ರಯಾಣ ಮಾಡಿದಂಥದ್ದು ಎಷ್ಟು ಅಂತ ಹೇಳಿ ಅದನ್ನು ಸಹ ನೀವು ತಿಳ್ಕೊಂಡಿರ್ಬೇಕು. ಅದ್ಯಾವ್ದಂತಂದ್ರೆ ಜಜ್ರೀಲ್ದಿಂದ ಬೆರ್ಷೆಬ್. ನಾನು ಅದೇ ಮ್ಯಾಪ್ ನೋಡ್ತಾ ಇದ್ದೆ, ನೀವು ನೋಡ್ಬೋದು ಅದನ್ನ. ನೀವು ಗೂಗಲ್ದಲ್ಲಿ ಮ್ಯಾಪ್ ಹಾಕಿದ್ರೆ ಗೊತ್ತಾಗ್ಬಿಡ್ತದೆ ನೀವು, ಇಸ್ರೇಲ್ ಮ್ಯಾಪ್. ಆಮೇಲೆ ನೀವು ಕೇಳಿರ್ಬೇಕಾದ್ರೆ ಅದನ್ನ ಏನಂತ ಹೇಳಿದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ಜಜ್ರೀಲ್ ಅಂಡ್ ಬೆರ್ಷೆಬ್ ಅದ್ ನಿಮ್ಗೆ ತೋರಿಸ್ತದೆ. ಅದಕ್ಕ ಅದೆಷ್ಟು ತೋರಿಸ್ತಾ ಇದೆ ಅಂತಂದ್ರೆ 187 ಕಿಲೋಮೀಟರ್ಸ್, 187 ಕಿಲೋಮೀಟರ್. ಅಂದ್ರೆ ಇಲ್ಲಿಂದ ಬೆಲ್ಗಾಂದಿಂದ ಹಿಡಿದು ನೀವು ಸಾಧಾರಣ ಒಂದು ಆಲ್ಮೋಸ್ಟ್ ಒಂದು ಹರಿಯರ್ ದಾವಣಗೆರೆ ಬರ್ತದ ಅಷ್ಟು ದೂರ, ಹರಿಯರ್ ಊರ ತನಕ ಆತನು ಹೋಗ್ಬೇಕಾಯ್ತು. ಹೋದ ಅಂತ ಹೇಳಿ ನಮಗೆ ಅಲ್ಲಿ ತಿಳಿದು ಬರ್ತದೆ. He traveled such a distance. 100 ಹೋದ. He wanted to escape from the hands of Jezebel. ಇಸ್ಬೇಲಳಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗಿ ಅಷ್ಟು ದೂರ ಪ್ರಯಾಣ ಮಾಡಿದ. ಆಮೇಲೆ ಆತನು ಅಲ್ಲಿ ಪ್ರಯಾಣ ಮಾಡಿ ತನ್ನ ಸೇವಕನನ್ನು ಬಿಟ್ಟ. ಆಮೇಲೆ ಒಂದು ದಿವಸ ಪ್ರಯಾಣ ಮಾಡಿ ಹೋಗಿ ಆ ಜಾಲಿ ಗಿಡದ ಕೆಳಗೆ ಕುಳಿತುಕೊಂಡು ಮನೆಗೆ ಬಿಟ್ಟ ಅಂತ ಹೇಳಿ ಅಲ್ಲಿ ಹೇಳ್ತದೆ. ಅಂದ್ರೆ ಈ ವುಡ್ ಸೋ ಟಯರ್ಡ್. ಯಾಕಂದ್ರೆ ಕೇಳ್ಬಿಟ್ಟಿದ್ದೆ, ಏನು 24 ಅವರ್ಸ್ದಾಗ ನಾನು ಹುಡುಕ್ತೇನೆ, ನಾನು ಕೊಂದ್ ಬಿಡ್ತೇನೆ ಅಂತ ಹೇಳ್ಬಿಟ್ಟಿದ್ಲಕ್ಕೆ. ನಾಳೆ ಇಷ್ಟೊತ್ತು ಅಂತಂದ್ರೆ 24 ಅವರ್ಸ್, ದಿವಸ ರಾತ್ರಿ ಕುಡಿಸಿದ್ರೆ 24 ಅವರ್ಸ್. ಅಷ್ಟ್ರೊಳಗೆ ಇವನು ಎಷ್ಟು ದೂರ ಹೋಗಿರ್ಬೇಕು ಲೆಕ್ಕ ಹಾಕ್ರಿ. ಹೌ ಹಿ ವುಡ್ ಹ್ಯಾವ್ ಟ್ರಾವೆಲ್ಡ್, ಐ ಡೋಂಟ್ ನೋ ವಾಟ್ ಮೋಡ್ ಹಿ ವುಡ್ ಹ್ಯಾವ್ ಟೇಕನ್, ಬಟ್ ಹಿ ಹ್ಯಾಸ್ ಟ್ರಾವೆಲ್ಡ್ 187.5 ಕಿಲೋಮೀಟರ್ಸ್. ಆದ ಕಾರಣ ಅಂದ್ರೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟು ಭಯ ಅವನನ್ನು ಹಿಡಿದ್ಬಿಡ್ತು. He wanted to run away for his life. ತನ್ನ ಜೀವ ಉಳಿಸ್ಕೊಳ್ಳೋದಕ್ಕಾಗಿ ಓಡಿ 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 ಹೋಗಿ ಅಲ್ಲಿ ನಿಂತ್ಕೊಂಡ. ಆಮೇಲೆ ತನ್ನ ಸೇವಕನನ್ನು ಬಿಟ್ಬಿಟ್ಟ. ಹೋಗ್ಪ, ನನ್ ಸಾಕಿ, ನಾನು ಸಾಯವಾದೇನೀಗ, ನೀ ಆಗ್ಬೇಕು ನನಗ ಅಂತ ಹೇಳಿ ಆ ಸೇವಕನನ್ನು ಬಿಟ್ಬಿಟ್ಟವ. ಅಂದ್ರೆ ಹಿ ಲಾಸ್ಟ್ ಹೋಪ್ ಆಲ್ಸೋ. ಅಂದ್ರೆ ದೇವ್ರನ್ ಮುಂದೆ ನಾನು ಏನ್ ಕೆಲಸ ಮಾಡ್ತಾನೆ, ಒಂದು ಸೇವಕ ನನಗೆ ದೇವ್ರು ಕೊಟ್ಟಾನೆ, ಅದನ್ನ ಹೆಂಗ್ ನಾ ಉಪಯೋಗ ಮಾಡ್ಬೇಕು ಅನ್ನೋದನ್ನು ಮರ್ತು ಬಿಟ್ಟವ. He didn't want that because he thought that this is the end of my life. ಸಾಕು ನನಗೆ ಅಂತ ಹೇಳಿ ಅವನು ಇಲ್ಲಿ ಹೇಳೋದನ್ನ ನೋಡುವಾಗ, ಮನಸ್ಸಿನ ಸ್ಥಿರ ಮನಸ್ಸನ್ನ ಕಳ್ಕೊಂಡಂತ ವ್ಯಕ್ತಿಯ, ಅಂದ್ರೆ ಒಳ್ಳೆಯ ದೇವರ ಭಕ್ತನ ಒಂದು ಸ್ಥಿತಿಯನ್ನೇ ಹಿಂಗಾದಾಗ ಸಾಮಾನ್ಯರಾದಂತ ನಮ್ಮ ಸ್ಥಿತಿ ಹೇಗಾಗ್ಲಿಕ್ಕೆ ಸಾಧ್ಯ ಎಂಬುದನ್ನ ನೀವು ವಿಚಾರ ಮಾಡಿ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾವ ರೀತಿಯಾಗಿ ಎಲಿಯನ್ ಸ್ಥಿತಿ ಆಯ್ತು, ಯಾಕೆ ಆಯ್ತು, ಹೇಗೆ ಆಯ್ತು, ಏನೇನಾಯ್ತು, ನಾನು ರಿಪೀಟ್ ಮಾಡೋದಿಲ್ಲ. ನಮ್ಮ ಸ್ಥಿತಿ ಏನಾಗ್ತದೆ, ವೆನ್ ವಿ ಫೇಸ್ ದ ಚಾಲೆಂಜ್, ವಾಟ್ ವಿಲ್ ಹ್ಯಾಪನ್ ಟು ಅಸ್. ನಮಗೆ ಸವಾಲು ಎದುರಾದಾಗ ನಾವೇನ್ ಮಾಡ್ತೇವೆ? ನಾವು ಓಡಿ ಹೋಗ್ತೇವೋ, ನಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕಾಗಿ ಓಡಿ ಹೋಗ್ತೇವೋ, ನಮ್ಮ ಗತಿಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ಓಡಿ ಹೋಗ್ತೇವೋ, ಅಥವಾ ಸ್ಥಿರಚಿತ್ತದಿಂದ ನಾವು ಯೇಸು ಸ್ವಾಮಿಯನ್ನ ನೋಡ್ತಾ ಮುನ್ನಡೆಯುತ್ತೇವೆ? ದಟ್ ಈಸ್ ದ ಚಾಲೆಂಜ್ ಬಿಫೋರ್ ಅಸ್. ಆತ್ಮೀಯ ವಿಷಯಗಳನ್ನ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಆದ ಕಾರಣ ಅದನ್ನ ನೆನ್ಪಿಟ್ಟುಕೊಂಡು ನಾವು ದೇವರ ಬಳಿಗೆ ಹೋಗೋಣ. ಲೆಟ್ಸ್ ಗೋ ಬಿಫೋರ್ ದ ಲಾರ್ಡ್. ಮುಂದೆ ನೋಡೋಣ ಈ ಎರಡು ಮನಸ್ಸುಳ್ಳವರ ಒಂದು
ಅದಕ್ಕೆ ಏನೇನು ಉಪಾಯಗಳಿವೆ ಅಂತ ಹೇಳಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇನೆ. ಅಂದ್ರೆ ಇದರಲ್ಲಿ ನಮ್ಮ ಲಿಂಕ್ ಕೆಳಗೆ ಹಾಕಿರ್ತೇನೆ ನಾನು, ಏನಿರ್ತದೆ ಇವತ್ತಿನ ಮೆಸೇಜ್ ಅಂತ ಹೇಳಿ. ಅದ್ರಲ್ಲಿ ನಾನು ಹೇಳಿದ್ದೇನೆ ಅದ್ರ ಉಪಾಯಗಳೇನಂತೇಳಿ. ನೋಡೋಣ ಅದನ್ನ ಉಪಾಯಗಳನ್ನ. ಈಗ ಜಸ್ಟ್ ಇದ್ರ ಬಗ್ಗೆ ಹೇಳಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರು? ಎಲಿಯ ಪ್ರವಾದಿ. ಈ ರೀತಿಯಾಗಿ ಏನ್ ಮಾಡ್ದ ಅಂತಂದ್ರೆ, ಎಲಿಯ ಪ್ರವಾದಿ 187 ಕಿಲೋಮೀಟರ್ ಹೋಗಿ ಅಲ್ಲಿ ಒಂದು ದಿವಸದ ಪ್ರಯಾಣ ಮತ್ತೆ ಮುಂದುವರಿಸಿದ. ಸೇವಕನನ್ನು ಬಿಟ್ಟ, ಆಮೇಲೆ ಜಾಲಿಗಿಡದ ಕೆಳಗೆ ಮಲ್ಕೊಂಡ್ ಬಿಟ್ಟ. ದೇವರಿಗೆ ಪ್ರಾರ್ಥನೆ ಮಾಡ್ದ. ಅವನೇನಂತೆ, ಸ್ವಾಮಿ ಯೆಹೋವನೇ ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸ. ಇದು ಸರಿಯಾದ ಪ್ರಾರ್ಥನೆನೋ ನೋಡ್ರಿ, ನೀವೇ ವಿಚಾರ ಮಾಡಿ. ಯು ವುಡ್ ಹ್ಯಾವ್ ಆಸ್ಕ್ಡ್ ಫಾರ್ ದ ಸ್ಟ್ರೆಂಗ್ತ್. ನಿಜವಾಗಿ ಅವನ್ ಏನ್ ಮಾಡ್ಬೇಕಾಗಿತ್ತು? ದೇವರೇ, ಆ ಕರ್ಮೇಲ್ ಬೆಟ್ಟದಲ್ಲಿ ಇಂತಹ ದೊಡ್ಡ ಜಯ ನಾನು ಕೊಟ್ಟಿ, ಈಗ ಈ ಒಬ್ಬ ಸ್ತ್ರೀ ಈಗ ಆಕೆ ನನ್ನ ಪ್ರಾಣ ತೆಗಿಬೇಕಂತ ಹೇಳಿ ನಾನು ಬೆನ್ನತ್ತಿದ್ದಾಳೆ. ಆದ ಕಾರಣ ನನಗೆ ಶಕ್ತಿಯನ್ನು ಕೊಡು, ಆಕೆಯನ್ನ ಎದುರಿಸುವುದಕ್ಕೆ ಶಕ್ತಿ ಕೊಡು, ಆಕೆಯನ್ನ ಜಯಿಸುವುದಕ್ಕೆ ನನ್ನ ಶಕ್ತಿ ಕೊಡು ಅಂತ ಹೇಳಿ ಬೇಡ್ಕೊಳ್ಬೇಕಾಗಿತ್ತು. ಹೊರತು ಅವನೇನ್ ಬೇಡ್ಕೊಳ್ತಾ ಇದ್ದಾನಂತಂದ್ರೆ, ಯೆಹೋವನೇ ನನ್ನ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮರಿಕೊಂಡು ನಿದ್ರೆ ಮಾಡಿ. ದೇವರು ಅವನನ್ನು ಬಿಡ್ಲಿಲ್ಲ. ಬಿಕಾಸ್ ಗಾಡ್ ಈಸ್ ಫೇತ್ಫುಲ್. ನಿನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತಾರೆ. ಹಿ ಹೂ ಹ್ಯಾಸ್ ಕಾಲ್ಡ್ ಯು ಇಸ್ ಫೇತ್ಫುಲ್. ಎಲಿಯನನ್ನು ಯಾರು ಕರೆದಿದ್ರು? ಯೆಹೋ ದೇವರು ಕರೆದಿದ್ದ. ಯೆಹೋ ದೇವರು ಏನಾಗಿದ್ದಾನಂತಂದ್ರೆ ಕರೆದಾತನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ನಮ್ಮನ್ನು ಕರೆದಾತರು ಯಾರಾಗಿದ್ದಾರೆ? ಯೆಹೋವನು ಆಗಿದ್ದಾನೆ. ಯೆಹೋವನು ನಮ್ಮನ್ನು ಕರೆದಾತನಾದ ಕಾರಣ ನಂಬಿಗಸ್ತನಾಗಿದ್ದಾನೆ. ತನ್ನ ಮಾತುಗಳಿಗೆ ನಂಬಿಗಸ್ತನಾಗಿದ್ದಾನೆ, ತನ್ನ ಕಾರ್ಯಗಳಿಗೆ ನಂಬಿಗಸ್ತನಾಗಿದ್ದಾನೆ, ತನ್ನ ಪ್ರೀತಿಗೆ ನಂಬಿಗಸ್ತನಾಗಿದ್ದಾನೆ. ಆದ ಕಾರಣ ನಾವು ಆತನ ಮೊರೆ ಹೋಗ್ಬೇಕು, ಆತನ ಸಹಾಯ ಕೇಳಬೇಕು, ಆತನ ಶಕ್ತಿ ಕೇಳಬೇಕು, ಆತನ ಜ್ಞಾನ ಕೇಳಬೇಕು, ಆತನಿಗೆ ಬಲ ಕೇಳಬೇಕು, ಆತನಿಗೆ ಜ್ಞಾನ ಕೇಳಬೇಕು. ಆಗ ಆತನ ನಮಗೆ ಖಂಡಿತವಾಗಿ ಸಹಾಯ ಮಾಡ್ತಾನೆ. ನೋಡು, ಇಲ್ಲಿ ಎಲಿಯನು ಏನ್ ಮಾಡ್ದ ಅಂತಂದ್ರೆ, ಮರಣದಂತಹ ದೇವರು ಅವನ ಪ್ರಾರ್ಥನೆಗೆ ಏನ್ ಉತ್ತರ ಕೊಡ್ತಾನೆ? ಮರಣ ನಾನು ಕೊಡುದಿಲ್ಲ ನಿನಗೆ, ನೀನು ಸಾಯದೆ ನನ್ನ ಕಡೆ ಬರ್ತಿ. ಯು ವಿಲ್ ನಾಟ್ ಡೈ, ಬಟ್ ಯು ವಿಲ್ ಕಮ್ ವಿತ್ ಟು ಮೀ. ಹೌ? ಬೆಂಕಿಯ ರಥದಲ್ಲಿ ಕುಳಿತುಕೊಂಡು ನನ್ನ ಬಳಿಗೆ ನೀನು ಬರ್ತಿ ಎಂಬುದಾಗಿ ದೇವರ ಯೋಜನೆ ಅವನ ವಿಷಯವಾಗಿ ಇತ್ತು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ನಮ್ಮ ದೇವರು ಏನಾಗಿದ್ದಾನಂತಂದ್ರೆ, ಅದ್ಭುತ ಸ್ವರೂಪನ, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದಂತ ತಂದೆ, ಸಮಾಧಾನದ ಪ್ರಭು ಆಗಿದ್ದಾನೆ. ಆದ ಕಾರಣ ಆತನ ಕಾರ್ಯಗಳು, ಆತನ ವಿಚಾರಗಳು, ಆತನ ವಿಷಯಗಳು ಅಷ್ಟೇ ಅದ್ಭುತವಾಗಿವೆ. ಆದ ಕಾರಣ ನಾವು ಆತನನ್ನ ಮೊರೆ ಹೋಗುವಂತದ್ದು ಬಹಳ ಅವಶ್ಯ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಹೀಗೆ ಮರಣವನ್ನು ಅಪೇಕ್ಷಿಸಿದಂತ ಪ್ರವಾದಿಗೆ ದೇವರು ಮರಣ ಕೊಡ್ಲಿಲ್ಲ. He said, no, I will not allow you to die, but I will take you without dying. ಸತ್ಯವೇದದಲ್ಲಿ ಮರಣ ಹೊಂದದೆ ಪರಲೋಕಕ್ಕೆ ಹೋದವರು ಎಷ್ಟು ಜನ ಅಂತ ಹೇಳಿ ನೀವೆಲ್ಲರೂ ಹೇಳ್ತೀರಿ. ಹನೋಕ ಇದ್ದಾನೆ, ಆಮೇಲೆ ಎಲಿಯ ಇದ್ದಾನೆ, ಆಮೇಲೆ ಮೋಶೆ ಆತನ ಸತ್ತ ಮೇಲೆ ಆತನ ಸಮಾಧಿಯನ್ನ ದೇವರು ಮಾಡ್ದ. ಆ ಸಮಾಧಿಯಲ್ಲಿ ಐತಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಅವ್ನು ಸತ್ತ ಅಂತ ಹೇಳಿದೆ. ಆದ ಕಾರಣ ಇಬ್ಬರ ಬಗ್ಗೆ ಅಷ್ಟೇ ನಾವು ಇದನ್ನ ನೆನ್ಪಿಟ್ಕೊಳ್ಬಹುದು. ಒಬ್ಬ ಹನೋಕ ಮತ್ತು ಎರಡನೇದಾಗಿ ಎಲಿಯ ಪ್ರವಾದಿ. ಹೀಗೆ ದೇವರು ಏನ್ ಮಾಡ್ದ ಅಂತಂದ್ರೆ, ಎಲಿಯನನ್ನ ಆತನು ಮರಣ ಹೊಂದದೆ ಇರುವಾಗ ಅವನನ್ನ ಬೆಂಕಿಯ ರಥದಲ್ಲಿ ಕುರುಳರಿಸಿಕೊಂಡು ಆತನ ಕರ್ಕೊಂಡು ಹೋದ ಪರಲೋಕಕ್ಕೆ ಅಂತ ಹೇಳಿ. ಅದೇ ರೀತಿಯಾಗಿ ಅವನಿಗೆ ಒಬ್ಬ ಸಕ್ಸೆಸರ್, ಅಂದ್ರೆ ಅವನ ತರುವಾಯ ಯಾರು ಪ್ರವಾದಿಯಲ್ಲಿ ಆಗ್ಬೇಕಾಗಿತ್ತು ಅವರನ್ನು ಸಹ ದೇವರು ಅಲ್ಲಿ ಕೊಟ್ಟನು ಅಂತ ಹೇಳಿ ನಾವು ನೋಡ್ತೀವಿ. God's work will never stop. Whether I am afraid, whether I am challenged, whether I fail, these are not important to God. ದೇವರಿಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಆತನ ಸೇವೆ ಮುಂದರಿಯಬೇಕು. God's work should continue. ಅದು ಯಾವಾಗಲೂ ಮುಂದರಿಯುವಂತೆ ಆತನು ನೋಡ್ತಾ ಇರ್ತಾನೆ. ಆದ ಕಾರಣ ಎಲಿಯನಿಗೆ ಬೇಕಾದಂತಹ ಒಬ್ಬ ಸಕ್ಸೆಸರ್ ಅಥವಾ ತರುವಾಯ ಅವನಿಗೆ ಪ್ರವಾದಿ ಯಾರು ಬೇಕಾಗಿದ್ರು ಅದನ್ನ ಅವನು ಕೊಟ್ಟನು ಅಂತೇಳಿ ನಮಗೆ ಅಲ್ಲಿ ಗೊತ್ತದೆ. ಅವನು ಯಾರಂತಂದ್ರೆ ಎಲಿಷ್ ಪ್ರವಾದಿ. ಈ ರೀತಿಯಾಗಿ ಅದ್ಭುತವಾದಂತಹ ವಿಷಯಗಳನ್ನ ನಾವು ಎಲಿಯನ ಬಗ್ಗೆ ತಿಳ್ಕೊಂಡಿದ್ದೇವೆ. ಆದ್ರೆ ಒಂದು ವಿಚಾರ,
ಎರಡು ಮನಸ್ಸುಳ್ಳವನಾದಾಗ ಅವನ ಸ್ಥಿತಿ ಏನಾಯಿತು, ಒಂದು ಮನಸ್ಸುಳ್ಳವನಾದಾಗ ಅವನ ಸ್ಥಿತಿ ಹೇಗಿತ್ತು, ಜಯ ಹೊಂದಿದ, ಎರಡು ಮನಸ್ಸುಳ್ಳವನಾದಾಗ ಸೋತು ಹೋದ ಎಂಬುದಾಗಿ. ಆದ ಕಾರಣ ನಮ್ಮ ಜೀವನದಲ್ಲಿ ಸ್ಥಿರ ಮನಸ್ಸು 12, 1, 2 ಇಬ್ರಿಯ ನೆನ್ಪಿಟ್ಕೊಡ್ರಿ, ಬಾಯ್ಪಾಟ್ ಮಾಡ್ರಿ, ಅದನ್ನ ಅನುಸರಿಸ್ರಿ, ಆಗ ಅದರ ಫಲ ನಿಮಗೆ ಖಂಡಿತವಾಗಿ ಸಿಗ್ತದೆ. ಹೀಗೆ 1 ಕೊರಿಂಥ 10:12ರಲ್ಲಿಯೂ ಸಹ ಒಂದು ಸುಂದರವಾದ ವಚನ ಇದೆ. 1 ಕೊರಿಂಥ 10ನೇ ಅಧ್ಯಾಯ 12ನೇ ವಚನ. ನೋಟ್ ಮಾಡ್ಕೊಳ್ರಿ, ಒಂದು ಬಾಯ್ಪಾಟ್ ಮಾಡ್ರಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಚೂಸ್ ದ ವರ್ಸಸ್ ಅಂಡ್ ಗಿವ್ ಟು ಯು. ಅವನ್ನು ಆರಿಸ್ಕೊಂಡು ಕೊಟ್ಟಿರ್ತೇನೆ ನಾನು. ಯಾವಾಗಂದ್ರೆ ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ಅವು ನಮಗ ಸಹಾಯಕಾರಿಯಾಗಿರ್ತವೆ. ಏನ್ ಹೇಳ್ತಾರೆ ನೋಡ್ರಿ ಅಲ್ಲಿ, ಪೌಲನ್ ಏನ್ ಹೇಳ್ತಾರಂತಂದ್ರೆ, ಆದ ಕಾರಣ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಆದ ಕಾರಣ ಅಂತ ನಾವು ಹಿಂದೆ ಸ್ವಲ್ಪ ಅದಕ್ಕೆ ರೆಫರೆನ್ಸ್ ಇದೆ, ಅದನ್ನು ಓದ್ರಿ, ಸಮಯ ಇಲ್ಲ, ದಾಟ್ತಾ ಇದೆ. ಆದ ಕಾರಣ 1 ಕೊರಿಂಥ 10, 11, 12 ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆದ ಕಾರಣ ಅಂದ್ಕೊಂಡೆ ಅದು ಯಾವಾಗಲೂ ಹಿಂದಿಂದ ಒಂದು ಅಟ್ಯಾಚ್ಮೆಂಟ್ ಇರ್ತದ. ಅದನ್ನ ಅಂದ್ರೆ ಏನಾಯ್ತು, ಆದ ಕಾರಣ ಅದಕ್ಕೆ ಏನಾಯ್ತು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಹೀಗೆ ನಿಂತಿದ್ದೇನೆ, ನಾನು ನಿಂತೇನಪ್ಪ, ನನಗೇನು ಆಗುದಿಲ್ಲ, ಐ ಆಮ್ ಸ್ಟ್ರಾಂಗ್ ಇನಫ್ ಅಂತ ಹೇಳಿ ಹೇಳ್ತಾ ಇರುವಾಗಲೇ ಏನಾಗ್ತದಂತಂದ್ರೆ, ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್ಲಿ. ಅಂದ್ರೆ ಬೀಳುವುದಕ್ಕೆ ಆಸ್ಪದ ಇದೆ. ದೇರ್ ಇಸ್ ಪಾಸಿಬಿಲಿಟಿ ಆಫ್ ಫಾಲಿಂಗ್, ದೇರ್ ಇಸ್ ನೋ ಗ್ಯಾರಂಟಿ. ಆದ ಕಾರಣ ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಗೆ ಎಚ್ಚರಿಕೆ ಕೊಡ್ತದೆ. ಏನಂತ ಹೇಳಿ, ನೀನು ನಿಂತಿದ್ದೇನೆ, ಎಲ್ಲಿಯ ಏನ್ ತಿಳ್ಕೊಂಡಿದ್ದ, ಬಂದ ವಿಕ್ಟ್ರಿ, ಗ್ರೇಟ್ ವಿಕ್ಟ್ರಿ, ನಾನು ಏನ್ಪಾ ನಿಂತ್ಬಿಟ್ಟೇನೆ ಇವತ್ತು ಅಂತೇಳಿ ನೆನ್ಸ್ಕೊಂಡಿದ್ದ. ಆದ್ರೆ ಆಮೇಲೆ ಏನಾಯ್ತು, ಸ್ವಲ್ಪ ಸಮಯ ಆದ್ಮೇಲೆ ಚಾಲೆಂಜ್ ಕೇಮ್ ಟು ಹಿಮ್. ಆಮೇಲೆ ಅದಕ್ಕೇನಾಗ್ಬಿಟ್ಟ, ಬಿದ್ದ್ಬಿಟ್ಟ ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬಂದವೆ. ಹೀಗಿರುವಾಗ ನಾವು ಯಾವಾಗಲೂ ನಮ್ಮ ಮೇಲೆ ಹತ್ಕೊಳ್ಳೋದಲ್ಲ, ನಾಟ್ ಸೆಲ್ಫ್ ಕಾನ್ಫಿಡೆನ್ಸ್, ಬಟ್ ವಿ ಶುಡ್ ಬಿ ಕಾನ್ಫಿಡೆಂಟ್ ಅಬೌಟ್ ಗಾಡ್. ದೇವರ ಮೇಲೆ ನಾವು ಆತ್ಕೊಂಡಿರ್ಬೇಕು. ದೇವರ ಮೇಲೆ ಭರವಸೆ ಇಟ್ಟವರಾಗಿ ನಾವು ಮುಂದೆ ಹೋಗ್ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ನಾವು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ವಿಲ್ ಫೇಲ್. ಬಟ್ ವೆನ್ ವಿ ಡಿಪೆಂಡ್ ಅಪಾನ್ ಗಾಡ್, ಗಾಡ್ ವಿಲ್ ವರ್ಕ್ ಇಟ್ ಔಟ್. ದೇವರು ಅದನ್ನ ನೆರವೇರಿಸಿ ಕೊಡ್ತಾನೆ. ಆದ ಕಾರಣ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಲಿ. ಟೇಕ್ ಕೇರ್, ಎಚ್ಚರಿಕೆ ಆಗಿರ್ಲಿ. ಇಲ್ದದ್ರ ಎಚ್ಚರಿಕೆ ನೀವು ವಹಿಸ್ಲಿಲ್ಲ ಅಂದ್ರೆ ನೀವು ಬಿದ್ದ್ಬಿಡ್ತೀರಿ ಖಂಡಿತವಾಗಿ ಅಂತ ಅದರ ಅರ್ಥ. ಹೀಗೆ ಎಲ್ಲಾ ವಿಷಯಗಳನ್ನ ದೇವರು ನಮಗೆ ಇವತ್ತು ತೋರಿಸಿದ್ದಾನೆ. ಆದ ಕಾರಣ ಸ್ವಲ್ಪ ರೆಮಿಡೀಸ್ ಏನಂತ ಹೇಳಿ ಅಷ್ಟು ನೋಡಿ ಮುಗಿಸ್ಬಿಡೋಣ. ಯಾಕಂದ್ರೆ ಎರಡು ಮನಸ್ಸುಗಳು ಮತ್ತು ಅವುಗಳ ಪರಿಹಾರ ಏನು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇಂಥ ವಿಷಯಗಳು ನಮ್ಮ ಜೀವನದಲ್ಲಿ ಆಗ್ಬಾರ್ದಂತ ಹೇಳಿ ಯಾಕೋಬನು ಅಂತ ನಾವು ಹೋದ ವಾರ ಏನ್ ನೋಡಿದೀವಲ್ಲ, ಅದ್ರ ಕಡೆ ಸ್ವಲ್ಪ ಬರೋಣ. ಅಲ್ಲಿದ್ದಂಥ 2 ವಚನಗಳನ್ನಷ್ಟೇ ನಾವು ನೋಡೋಣ. ಯಾಕೋಬನ ಪತ್ರದಲ್ಲಿ ಆತನು ಹೇಳಿದಂಥ ಎಚ್ಚರಿಕೆಯ ಮಾತುಗಳನ್ನ ನಾವು ಒಂದ್ ವೇಳೆ ನೆನಪಿನಲ್ಲಿ ಇಟ್ಕೊಂಡು ಅವುಗಳನ್ನು ಪಾಲಿಸುವುದಾದ್ರೆ ಅವು ನಮಗೆ ಖಂಡಿತವಾಗಿ ಈ 2 ಮನಸ್ಸುಳ್ಳಂಥ ವಿಷಯಗಳಿಗೆ ನಮಗ ಪರಿಹಾರವನ್ನ ತಂದು ಕೊಡುವಂಥವುಗಳಾಗಿವೆ. ನೋಡ್ರಿ ಏನ್ ಹೇಳ್ತಾನೆ ಯಾಕೋಬನ ಪತ್ರದಲ್ಲಿ. ಕೆಲವು ಸಹಾಯ ಸೂಚನೆಗಳು ಕೊಡಲ್ಪಟ್ಟಿವೆ. ಹೆಲ್ಪ್ ಅಂಡ್ ಆಲ್ಸೋ ಹಿಂಟ್ಸ್ ಆರ್ ಗಿವನ್ ದೇರ್ ಅಂತ ಹೇಳಿ ನಾವು ನೋಡ್ತೇವೆ. ಆಗ್ಲೇ ನೋಡಿದಂತೆ ದೇವರಿಂದ ಉಚಿತವಾಗಿ, ಧಾರಾಳವಾಗಿ ಮತ್ತು ನಿಶ್ಚಿತವಾಗಿ ಸಿಗುವಂತಹ ಜ್ಞಾನವನ್ನ ನಂಬಿಕೆಯಿಂದ ಕೇಳಿ ನಾವು ಪಡ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನಾನು ರಿಪೀಟ್ ಮಾಡೋದಿಲ್ಲ. ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ದರೆ, 5ನೇ ವಚನ 1ನೇ ಅಧ್ಯಾಯ, ಅವನು ದೇವರನ್ನ ಕೇಳಿಕೊಳ್ಳಲಿ, ಅಂದ್ರೆ ಬೇಡಿಕೊಳ್ಳಲಿ ಅಥವಾ ಪ್ರಾರ್ಥಿಸಲಿ, ಅದು ಅವನಿಗೆ ದೊರೆಯುವುದು. 100% ಹೇಳ್ತಾನ, ದೊರೆಯುತ್ತದೆ, ಅದರಲ್ಲಿ ಯಾವ ಸಂಶಯನೇ ಇಲ್ಲ. ಎರಡನೇದಾಗಿ, ದೇವರು ಹಂಗಿಸದೆ ಎಲ್ಲರಿಗೂ, ನೋಡ್ರಿ, ದೇವರು ಹಂಗಿಸುವುದಿಲ್ಲ ಅಂತ ಹೇಳ್ತಾನೆ. ಹಿ ವಿಲ್ ನಾಟ್ ಮಾಕ್ ಅಟ್ ಅಸ್, ಅಥವಾ ನಮ್ಗೇನ್ಪಾ ನಮ್ಮ ಸ್ಥಿತಿಯನ್ನು ನೋಡಿ ಆತನ ಎಂದಿಗೂ ಹಂಗಿಸುವುದಿಲ್ಲ. ಎಲ್ಲರಿಗೂ ಅಂದ್ರೆ ಕೇಳುವಂತ ಎಲ್ಲರಿಗೂ ಧಾರಾಳವಾಗಿ ಮನಸ್ಸಿನಿಂದ, ಅಂದ್ರೆ ಉದಾರವಾದ ಮನಸ್ಸಿನಿಂದ ಕೊಡುವಂಥದ್ದು. ನೋ ರಿಸರ್ವೇಶನ್. ಧಾರಾಳವಾಗಿ ಕೊಡ್ತಾನೆ, ಉದಾರ ಮನಸ್ಸಿನಿಂದ ಕೊಡ್ತಾನೆ, ಖಂಡಿತವಾಗಿ ಕೊಡ್ತಾನೆ. ಇದಕ್ಕೇನು ಸಂಶಯನೇ ಇಲ್ಲ. ವೈ ಶುಡ್ ವಿ ಸಿಟ್ ಕ್ವೈಟ್? ಆದ ಕಾರಣ ನಮ್ಮ 2 ಮನಸ್ಸುಗಳಿಗೆ ಒಂದು ಪರಿಹಾರ, ಜ್ಞಾನದ ಅವಶ್ಯಕತೆ ಇದೆ. We should always be wise, and wisdom comes from God, and we have to pray, and we have to pray with faith.
ಆಗ ನಮಗದು ಸಿಗ್ತದೆ. ಓಕೆ, ಆಮೇಲೆ ಏನ್ ಹೇಳ್ತಾನೆ ಅಂತಂದ್ರೆ, ಈ ಜ್ಞಾನದ ಬಗ್ಗೆ ನಾವು ಕೇಳಿದ್ಮೇಲೆ ಎರಡು ಮನಸ್ಸುಳ್ಳವರು ಆಗೋದಕ್ಕೆ ನಮ್ಗ ಆಸ್ಪದ ಇರುವುದಿಲ್ಲ. ಯಾಕಂದ್ರೆ ದೇವ್ರು ನಮಗ ಖಂಡಿತವಾಗಿ ಸಹಾಯ ಮಾಡಿ ಅದನ್ನ ಕೊಡ್ತಾನೆ. ಮುಂದೇನಾಗ್ತದೆ ನೋಡ್ರಿ, ಆ ಎರಡು ಎಷ್ಟೋ ಸಾರಿ ಮನಸ್ಸಿನಲ್ಲಿ ನಮಗ ಸಂಶಯಗಳು ಬರ್ತವೆ. ಇದು ಆಗ್ಬೋದೋ ಇಲ್ಲೋ, ಕೊಡ್ತಾರೋ ಇಲ್ಲೋ, ಸಿಗ್ತದೋ ಇಲ್ಲೋ, ಆ ಇನ್ನೂ ಅನೇಕ ರೀತಿಯ ವಿಚಾರಗಳು ನಮಗ ಬರ್ತವೆ. ಆದ್ರೆ ಆಗೇನಾಗ್ಬಿಡ್ತದೆ ಅಂತಂದ್ರೆ, ನಮ್ಮ ನಂಬಿಕೆಗೆ ಒಂದು ಸವಾಲ್ ಬರ್ತದೆ. ದ ಚಾಲೆಂಜ್ ಫಾರ್ ಅವರ್ ಫೇತ್. ಆಗ ನಾವ್ ಏನ್ ಮಾಡ್ಬೇಕು ಎನ್ನುವುದನ್ನ ಇಲ್ಲಿ ಆತನು ಹೇಳ್ತಾನೆ. ಆ ಮನುಷ್ಯನು ತಾನು ಕರ್ತನಿಂದ ಏನಾದ್ರೂ ಹೊಂದುವೇನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯನ್ನೆಲ್ಲ ಚಂಚಲನೂ ಆಗಿದ್ದಾನೆ. ಯಾರು? ಸಂಶಯ ಪಡುವಂತವನು. ಆಗ್ತದೋ ಇಲ್ಲೋ ಎಂಬುದಾಗಿ ಸಂಶಯ ಪಡುವವನು ಏನಾಗಿದ್ದಾನೆ ಅಂತಂದ್ರೆ ಚಂಚಲ ಚಿತ್ತನಾಗಿದ್ದಾನೆ. ಆತನು ಎರಡು ಮನಸ್ಸುಳ್ಳವನಾಗಿದ್ದಾನೆ ಎಂಬುದಾಗಿ ಅವನ ಬಗ್ಗೆ ಹೇಳ್ತಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ಸ್ಥಿರ ಚಿತ್ತ ಕಾಯ್ದುಕೊಂಡು ಹೋಗುವಂಥದ್ದು ಬಹಳ ಅವಶ್ಯ. ಮುಂದೆ ಆತನು ಹೇಳ್ತಾನೆ, ಕೇವಲ ಪ್ರಾರ್ಥನೆ ನಂಬಿಕೆ ಇಡದೆ ಮಾಡುವುದಲ್ಲ, ನಂಬಿಕೆ ಇಟ್ಟು ಮಾಡಬೇಕು, ಅದು ಬಹಳ ಅವಶ್ಯ. ಆಲ್ವೇಸ್ ದ ಬೇಸಿಸ್ ಆಫ್ ಅ ಫೇತ್, ಪ್ರೇಯರ್ ಈಸ್ ಫೇತ್. ಅದನ್ನ ನಾವು ಯಾವಾಗಲೂ ನಂಬಿಕೆಯಿಂದ ಮಾಡುವಂತವರಾಗಿ, ದೃಢ ನಂಬಿಕೆಯಿಂದ ಮಾಡುವಂತವರಾಗಿ, ಪೂರ್ಣವಾದಂತ ಭರವಸೆಯಿಂದ ಮಾಡುವಂತವರಾಗಿ, ಆತನ ಮೇಲೆ ಆತುಕೊಳ್ಳುವವರಾಗಿರ್ಬೇಕು. ಆತನ ಸರ್ವಶಕ್ತಿಯನ್ನ ನಾವು ಆಧರಿಸುವಂತವರಾಗಿರ್ಬೇಕು ಎಂಬುದಾಗಿ ಇಲ್ಲಿ ನಮಗ ಯಾಕೋಬನು ಹೇಳ್ತಾನೆ. ಆಗ ನಮ್ಮ ಆತ್ಮೀಯ ಸಮತೋಲ ಸ್ಥಿತಿಯನ್ನ, ಅಂದ್ರೆ ವಿ ಕ್ಯಾನ್ ಕೀಪ್ ಅವರ್ ಮೆಂಟಲ್ ಬ್ಯಾಲೆನ್ಸ್ ಸ್ಟೇಬಲ್. ಸಮತೋಲ ಸ್ಥಿತಿಯನ್ನ ಕಾಯ್ದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆಯಿಂದ ಬೇಡಿಕೊಳ್ಳುವಾಗ ನಮಗ ನಮ್ಮ ಆತ್ಮೀಯ ಮೆಂಟಲ್ ಬ್ಯಾಲೆನ್ಸ್, ಅಂದ್ರೆ ಅದನ್ನ ಆತ್ಮೀಯ ಸಮತೋಲ ಸ್ಥಿತಿಯನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಆತನ ಹೇಳ್ತಾನೆ ನೋಡ್ರಿ ಮುಂದೆ, ಆತನ ಬಳಿಗೆ ಬನ್ರಿ, ಆತನು ನಿಮ್ ಬಳಿಗೆ ಬರ್ತಾನೆ ಎಂಬುದಾಗಿ. ಕಮ್ ನಿಯರ್ ಟು ಗಾಡ್ ಅಂಡ್ ಹಿ ಕಮ್ಸ್, ಡ್ರಾ ನಿಯರ್ ಟು ಗಾಡ್ ಅಂಡ್ ಹಿ ವಿಲ್ ಕಮ್ ನಿಯರ್, ಹಿ ವಿಲ್ ಡ್ರಾ ನಿಯರ್ ಟು ಯು ಅಂತ ಹೇಳಿ. ಫಸ್ಟ್ ವಿ ಹ್ಯಾವ್ ಟು ಡ್ರಾ ನಿಯರ್ ಟು ಹಿಮ್, ದೆನ್ ಹಿ ವಿಲ್ ಡ್ರಾ ನಿಯರ್ ಟು ಅಸ್. ಅಲ್ಲದೇ ನೋಡ್ರಿ ವಚನ. ಆದ ಕಾರಣ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ಆತನ ಬಳಿಗೆ ಹೋಗ್ಬೇಕು. We have to draw near to him, then he will definitely draw near to us. The response, ನಾವು ನ್ಯೂಟನ್ ಪ್ರಿನ್ಸಿಪಲ್ ನೋಡ್ತೇವಲ್ಲ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಹೇಳಿ, ಅದನ್ನೇ ನಾವು ಇಲ್ಲಿ ಹೇಳಬಹುದು, ನೆನಪಿಸ್ಕೊಳ್ಬಹುದು. ನಾವು ದೇವರ ಬಳಿಗೆ ಬರುವಾಗ ದೇವರು ನಮ್ಮ ಬಳಿಗೆ ಬರ್ತಾನೆ ಎಂಬುದಾಗಿ. ಹೀಗೆ ಈ ಮಧ್ಯ ಅಧ್ಯಾಯದಲ್ಲಿ ಈ ಒಂದು ಸಜೆಷನ್ ಆತನು ಕೊಡ್ತಾನೆ ಸ್ಥಿರಚಿತ್ತಕ್ಕಾಗಿ. ಮುಂದರಿದು ನಾವು 4ನೇ ಅಧ್ಯಾಯದಲ್ಲಿ ಸಹ ಒಂದೆರಡು ವಚನ ಓದಿದ್ದೇವೆ, ಅದನ್ನಷ್ಟು ಹೇಳಿ ನಾನು ಮುಗಿಸ್ತೇನೆ. ಅಲ್ಲಿ 4ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 8ನೇ ವಚನ ಅಷ್ಟು ನೋಡೋಣ. ಅಲ್ಲಿ ಹೇಳ್ತಾನೆ ನೋಡ್ರಿ ಆತನು, ನಿಮ್ಮ ಇಲ್ಲಿ ಹೇಳ್ತಾನೆ ನೋಡ್ರಿ ಏನಂತ ಹೇಳಿ, ನಿಮ್ಮ ಕೈಗಳನ್ನ ಶುಚಿ ಮಾಡಿಕೊಳ್ರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಳ್ರಿ. ಯಾರಿಗೆ ಹೇಳ್ತಾ ಇದ್ದಾನೆ? ಎರಡು ಮನಸ್ಸುಳ್ಳವರಿಗೆ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ ಕೂಡ ಮಾತಾಡ್ತಾನೆ. ನಿಮ್ ಮನಸ್ಸು ಹೇಗಿದೆ ನೋಡ್ಕೊಡ್ರಿ ಫಸ್ಟ್. ಅದು ಸ್ಥಿರವಾಗಿದೆಯೋ ಅಥವಾ ಒಡೆದು ಹೋಗಿದೆಯೋ, ಕೆಟ್ಟು ಹೋಗಿದೆಯೋ, ಅಥವಾ ಅದು ಎರಡು ಮನಸ್ಸಾಗಿದೆಯೋ. ಆದ ಕಾರಣ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸ್ಥಿರಚಿತ್ತವುಳ್ಳವರಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ, ನಿಮ್ಮ ಕೈಗಳನ್ನ ಶುಚಿ ಮಾಡಿಕೊಳ್ರಿ. ನಿಮ್ಮ ಕೈಗಳು ಅಂತಂದ್ರೆ ಅದೇನ್ ತೋರಿಸ್ತದೆ ಅಂತಂದ್ರೆ, ಅವರ್ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್, ಅಂದ್ರೆ ನಾವು ಬಾಹ್ಯ ಕ್ರಿಯೆಗಳನ್ನ ತೋರಿಸ್ತದೆ. ಓಕೆ, ಎರಡನೇದಾಗಿ ಆತನೇ ಹೇಳ್ತಾನೆ, ನಿಮ್ಮ ಹೃದಯಗಳನ್ನ ನಿರ್ಮಲ ಮಾಡಿಕೊಡ್ರಿ. ಸೊ ದೇರ್ ಆರ್ ಟೂ ಥಿಂಗ್ಸ್, ಒನ್ ಎಕ್ಸ್ಟರ್ನಲ್, ಅನದರ್ ಇಸ್ ಇಂಟರ್ನಲ್. ಒಂದು ಆಂತರಿಕವಾದದ್ದು, ಒಂದು ಬಹಿರಂಗವಾದದ್ದು. ಈ ಎರಡು ವಿಚಾರಗಳನ್ನ ಆತನ ಹೇಳ್ತಾನೆ ನೋಡಿ. ದೇವರ ವಾಕ್ಯ ಎಷ್ಟು ಸುಂದರವಾಗಿ ನಮ್ ಕೂಡ ಹೇಳ್ತದೆ, ಮಾತಾಡ್ತದೆ. ನಿಮ್ಮ ಕೈಗಳನ್ನ ಶುಚಿ ಮಾಡಿಕೊಡ್ರಿ, ನಿಮ್ಮ ಹೃದಯವನ್ನ ನಿರ್ಮಲ ಮಾಡಿಕೊಡ್ರಿ. ಎರಡೂ ಇವೆ. ನಾವು ಸುಮ್ಮನೆ ಒಂದು ಹೊರಗಿನ ವಿಷಯಗಳನ್ನಷ್ಟೇ ನಾವು ಶುದ್ಧ ಮಾಡಿಕೊಳ್ಳೋದ್ರೆ, ಹೋಗಿ ನಾವು ಸೋಪ್ ಹಚ್ಚಿ ತೊಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ಲಿಕ್ವಿಡ್ ಸೋಪ್ ಹಚ್ಚಿ ಇಂಥವಲ್ಲ. ದಟ್ ಈಸ್ ನಾಟ್ ದ ಥಿಂಗ್. ನಾವು ಅದನ್ನ ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡುವಂಥವ್ರು. ಅವರ್ ಹ್ಯಾಂಡ್ ಶುಡ್ ಬಿ ಇನ್ವಾಲ್ವ್ಡ್ ಇನ್ ದ ಗುಡ್ ವರ್ಕ್ಸ್. ಒಳ್ಳೆಯ ವಿಷಯಗಳನ್ನ ನಾವು ಮಾಡುವಂತಹ ಕೈಗಳನ್ನ ದೇವ್ರು ನಮಗೆ ಕೊಟ್ಟಿದ್ದಾನೆ, ಅದನ್ನೇ ಮಾಡ್ಬೇಕು.
ಎರಡನೇದಾಗಿ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು ಅಂತಂದ್ರೆ ನಮ್ಮ ವಿಚಾರಗಳು ಅವು ಶುದ್ಧವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು ಎಂಬುದಾಗಿ ನಮಗಲ್ಲಿ ತಿಳಿದು ಬರ್ತದೆ. ಆದ ಕಾರಣ ನಾವು ಎರಡು ಮನಸ್ಸುಳ್ಳವರು ಎಷ್ಟು ಅಪಾಯಕಾರಿಯಾದದ್ದು ಅಂತ ಹೇಳಿ ಇಲ್ಲಿ ನಮ್ಗ ಕಂಡು ಬರ್ತದೆ. ನಾವು ಅದನ್ನ ಯಾವಾಗ್ಲೂ ನಿರ್ಮಲವಾಗಿ ಇಟ್ಕೊಳ್ಬೇಕಾದದ್ದು ಅವಶ್ಯ. ನಮ್ಮ ಕ್ರಿಯೆಗಳು ಮತ್ತು ನಮ್ಮ ಮನಸ್ಸು, ಕಾರ್ಯಗಳು, ನಮ್ಮ ಹೃದಯ ಇವೇನಾಗಿರ್ಬೇಕು ಅಂತಂದ್ರೆ ದಿಸ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇಲ್ದೆ ಹೋದ್ರೆ ಏನಾಗ್ತದೆ ಎಂಬುದನ್ನು ಆತನ ಹೇಳ್ತಾನೆ. ನೀವು ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡ್ರಿ, ನಗುವನ್ನ ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ, ಕರ್ತನ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ಆಗ ಆತ ನಿಮ್ಮನ್ನು ಮೇಲಕ್ಕೆ ತರುವನು. ಎಷ್ಟೋ ಸಲ ನಾವು ಇದು ಮರ್ತು ಬಿಡ್ತೇವೆ. ವಿ ಗೋ ಫಾರ್ ಓನ್ಲಿ ಏನಂತಾರ ಅದಕ್ಕೆ, ವಿ ಗೋ ಆಫ್ಟರ್ ದ ಓನ್ಲಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಅವು ನಮಗೆ ಸಂತೋಷ ಕೊಡ್ತವೆ ಅಂತ ಹೇಳಿ ಲೋಕದ ವಿಷಯಗಳ ಹಿಂದೆ ಎಷ್ಟೋ ಸಲ ಹೋಗ್ಬಿಡ್ತೇವೆ. ಆದ್ರೆ ಅವೇನ್ ಕೊಡ್ತೇವೆ ನಿಮ್ಗೆ ಗೊತ್ತದೆ. ಲೋಕ ಕೊಡುವಂತದ್ದು ಯಾವಾಗಲೂ ಅದು ಏನಂತಾರೆ, ಒಂದು ಮೃಗಜಲ ಇದ್ದಂಗ. ಅದು ದೂರದಲ್ಲಿ ಕಾಣ್ತದೆ ಅಷ್ಟೇ, ಆದ್ರೆ ನೀವು ಸಮೀಪ ಹೋಗಿ ನೋಡಿದ್ರೆ ಇರುವುದಲ್ಲದು. ಸೊ ದಟ್ಸ್ ಹೌ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್. ಆದ್ರೆ ದೇವರ ವಿಷಯಗಳು ಯಾವಾಗಲೂ ನಿತ್ಯವಾಗಿರ್ತವೆ. ದೇ ಆರ್ ಇಟರ್ನಲ್ ಅಂಡ್ ದೇ ಆರ್ ಪರ್ಮನೆಂಟ್. ಆದ ಕಾರಣ ದೇವರ ವಿಷಯಗಳಿಗಾಗಿ, ಆತ್ಮೀಯ ವಿಷಯಗಳಿಗಾಗಿ ನಾವು ಯಾವಾಗಲೂ ತವಕ ಪಡುವಂಥವ್ರು ಆಗಿರ್ಬೇಕು. ಆದ ಕಾರಣ ಯೇಸು ಸ್ವಾಮಿನೇ ಹೇಳ್ತಾರಲ್ಲ ಏನಂತ ಹೇಳಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಆಗ ಅವುಗಳ ಸಂಗಡಿ ಇವೆಲ್ಲ ನಿಮಗ ಸಿಗ್ತವೆ ಎಂಬುದನ್ನ ಯೇಸು ಸ್ವಾಮಿ ಬರೋದ ಪ್ರಸಂಗದಲ್ಲಿ ಹೇಳಿದ್ದಾರೆ. ಮ್ಯಾಥ್ಯೂಸ್ ಗಾಸ್ಪಲ್ 6th chapter 33rd verse. ಈ ರೀತಿಯಾಗಿ ನಾವು ಪಶ್ಚಾತ್ತಾಪ ಪಟ್ಟು ನಾವೇನಾಗ್ಬೇಕು ಅಂತಂದ್ರೆ ನಮ್ಮನ್ನ ಶುದ್ಧೀಕರಿಸ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ವಿ ಹ್ಯಾವ್ ಟು ಬಿ ಸ್ಯಾಂಕ್ಟಿಫೈಡ್. ಸಾಲ್ವೇಷನ್ ಈಸ್ ಒನ್ಸ್, ಬಟ್ ಸ್ಯಾಂಕ್ಟಿಫಿಕೇಶನ್ ಈಸ್ ದ ಡೈಲಿ ಪ್ರೊಸೆಸ್ ಅಂತ ಹೇಳಿ ನಾವು ನೋಡ್ತೀವಲ್ಲ. ನಾವು ಶುದ್ಧರಾಗಬೇಕಾದದ್ದು ಬಹಳ ಅವಶ್ಯ. ಯಾಕಂದ್ರೆ ಟಿಲ್ ವಿ ವಿಲ್ ಬಿ ವಿತ್ ದ ಲಾರ್ಡ್, ದಿಸ್ ಥಿಂಗ್ ವಿಲ್ ಬಿ ಗೋಯಿಂಗ್ ಆನ್. ನಾವು ತಪ್ಪು ಮಾಡ್ತೇವೆ, ಆದ್ರೆ ತಪ್ಪು ಅದನ್ನು ಮುಂದುವರಿಸಬಾರ್ದು. ಪಶ್ಚಾತ್ತಾಪ ಪಟ್ಟು ಶುದ್ಧೀಕರಣ ಹೊಂದಿದ ಮೇಲೆ ಬಿಟ್ಟು ಬಿಡ್ಬೇಕು. ವೆನ್ ವಿ ನೋ ದಟ್ ಇಟ್ ಈಸ್ ರಾಂಗ್, ವಿ ಶುಡ್ ನಾಟ್ ಕಂಟಿನ್ಯೂ ಅಟ್ ಎನಿ ಕಾಸ್ಟ್. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಅದಕ್ಕೆ ಇದಿಲ್ಲ ಅಂತಾರೆ, ಅದರ ಪರಿಣಾಮಗಳು ಬಂದು ಬರ್ತವೆ. ದ ಕಾನ್ಸಿಕ್ವೆನ್ಸಸ್ ವಿಲ್ ಕಮ್. ಅದನ್ನ ಎದುರಿಸ್ಬೇಕಾಗ್ತದೆ ನಾವು. ನೀವೇ ಹೇಳ್ಬೋದು, ಏನ್ರಿ ನಾವು ಹಂಗ ತಪ್ಪು ಮಾಡ್ತೇವೆ, ಪಶ್ಚಾತ್ತಾಪ ಮಾಡ್ತೇವೆ, ಪಶ್ಚಾತ್ತಾಪ ಪಟ್ಟ ಆತಲ್ಲ, ಮತ್ತೇನ್ರಿ ಹೇಳ್ತಿರಲ್ಲ, ಆಯ್ತಲ್ಲ. ಬಟ್ ಡೋಂಟ್ ಫಾರ್ಗೆಟ್, ನೀವು ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟು ಬಿಡಲಿಲ್ಲ ಅಂತಂದ್ರೆ ಅದರ ಕಾನ್ಸಿಕ್ವೆನ್ಸಸ್ ಬರ್ತವೆ, ಅದರ ಪರಿಣಾಮಗಳು ಬರ್ತವೆ. ಅದನ್ನು ನಾನು ನೆನ್ಪಿಟ್ಕೊಳ್ಬೇಕು. ಬಹಳಷ್ಟು ಇದೆ ಅದ್ರ ಬಗ್ಗೆ ಹೇಳುವಂಥದ್ದು, ಆದ್ರೆ ನೀವು ವಿಚಾರ ಮಾಡ್ರಿ, ಸಮಯ ಬಂದಾಗ ಅದನ್ನು ನಾನು ಹೇಳ್ತೇನೆ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ರೀತಿಯಾಗಿ ನಾವು ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ಶುದ್ಧೀಕರಿಸಿಕೊಂಡು ಆತನ ಮುಂದೆ ತಗ್ಗಿಸ್ಕೊಳ್ಬೇಕು. ಹೇಳ್ತಾನೆ ನೋಡ್ರಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆಗ ಆತನು ನಿಮ್ಮನ್ನು ಮೇಲಕ್ಕೆ ತರ್ತಾನೆ. ಹೆಚ್ಚಿಸ್ಕೊಳ್ಳಿಕ್ಕೆ ಏನೂ ಇಲ್ಲ. ವಿ ಹ್ಯಾವ್ ನಥಿಂಗ್. ನಮ್ಮ ಜೀವನದಲ್ಲಿ ವಿ ಹ್ಯಾವ್ ನಥಿಂಗ್. ವಿ ಹ್ಯಾವ್ ಬ್ರಾಟ್ ನಥಿಂಗ್. ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ಎವ್ರಿಥಿಂಗ್ ಇಸ್ ಫ್ರಮ್ ಗಾಡ್. ದೇವರಿಂದ ನಾವೆಲ್ಲ ಹೊಂದಿದ್ದೇವೆ. ನಾವೇನಿದ್ದೇವೆ ಅದು ದೇವರ ಕೃಪೆ. ಆದ ಕಾರಣ ಆ ಕೃಪೆಯನ್ನ ನಾವು ಯಾವಾಗಲೂ ಅದನ್ನ ಅದು ಕಳೆದು ಹೋಗದಂತೆ ಅಂದ್ರೆ ಅಲಕ್ಷ್ಯ ಮಾಡಬಾರ್ದು. ದೇವರ ಕೃಪೆ ಅದು ಎಷ್ಟು ಅಮೂಲ್ಯವಾದದ್ದನ್ನ ನಾವು ನಮ್ಮ ಜೀವನದಲ್ಲಿ ಅನುಭವಿಸುವವರಾಗಿರ್ಬೇಕು. ದೀನರಾಗ್ರಿ. ವೆನ್ ವಿ ಬಿಕಮ್ ಹಂಬಲ್, ದೆನ್ ವಿ ವಿಲ್ ಬಿ ಏಬಲ್ ಟು ರಿಸೀವ್ ದ ಬ್ಲೆಸ್ಸಿಂಗ್ಸ್. ನಾವು ಅಂತಾರೆ ಗರ್ವಿಗಳಾಗಿ, ಹೆಮ್ಮೆ ಪಡುವಂತವರಾಗಿ ದೇವರ ಹತ್ರ ಕೇಳ್ಕೊಳ್ಳಿಕ್ ಹೋದ್ರೆ ನಮಗ್ ಸಿಗುದಿಲ್ಲ. ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್. ನಿಮ್ಗೆ ಗೊತ್ತದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಂತಹ ಇಬ್ಬರ ವಿಷಯವಾಗಿ ನಾವು ನೋಡಿದ್ದೇವೆ. ಅವ ಫರಿಸಾಯ ಏನಾತ, ನಾ ಇದನ್ ಮಾಡ್ತೀನಿ, ಅದನ್ ಮಾಡ್ತೀನಿ, ಇದನ್ ಕೊಡ್ತೀನಿ ಬಹಳಷ್ಟು ಹೇಳ್ದ. ಆದ್ರೆ ಆ ಸಮಾರ್ಯದವ ಬಂದು ಏನ್ ಹೇಳ್ತಾನೆ, ಅವನ್ ಬೇಡ್ಕೊಳ್ತಾನೆ, ದೇವ್ರ ಮುಂದೆ ತಗ್ಗಿಸ್ಕೊಳ್ತಾನೆ, ತಲೆ ಕೆಳಗ್ ಮಾಡಿ ಹೇಳ್ತಾನೆ, ನನ್ನಲ್ಲಿ ಏನೂ ಇಲ್ಲ ಸ್ವಾಮಿ, ಹ್ಯಾವ್ ಮರ್ಸಿ ಅಪಾನ್ ಮೀ ಎಂಬುದಾಗಿ, ನನ್ನ ಮೇಲೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಹೇಳೋ ನೀತಿವಂತನೆಂಬುದಾಗಿ ಆತನು ನಿರ್ಣಯಿಸಲ್ಪಟ್ಟವನಾಗಿ ಹೋದನು ಅಂತೇಳಿ. ಫರಿಸಾಯನ ಎಲ್ಲ ಪ್ಲಸ್ 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 ಎಲ್ಲ ಹೋದು, ಆದ್ರೆ ಏನೂ ಇಲ್ಲದಂತಹ ವ್ಯಕ್ತಿ ದೇವರ ಮುಂದೆ ತಗ್ಗಿಸ್ಕೊಂಡಾಗ ಹಿ ಗಾಟ್ ಇಟ್ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಆದ ಕಾರಣ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಡ್ರಿ, ಆಗ ಆತನ ನಿಮ್ಮನ್ನು ಮೇಲಕ್ಕೆ ತರುವನು. ಯಾಕೋಬನ ಪತ್ರದಲ್ಲಿ ನೋಡ್ತೇವೆ, ಮತ್ತು ಪೇತ್ರನ ಪತ್ರದಲ್ಲಿಯೂ ಸಹ ಇದೇ ಸಂದೇಶವನ್ನ ನಾವು ಕಾಣ್ತೇವೆ. ದೇವರ ಮುಂದೆ ತಗ್ಗಿಸ್ಕೊಡ್ರಿ, ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನು ಮೇಲಕ್ಕೆ ತರ್ತಾನೆ ಎಂಬುದಾಗಿ ಪೇತ್ರನು ಸಹ ಹೇಳ್ತಾನೆ. ಆದ ಕಾರಣ ನಮ್ಮ ಜೀವನದಲ್ಲಿ ಎರಡು ಮನಸ್ಸು ಬೇಡ.
ಲೆಟ್ ಅಸ್ ಬಿ ಆಲ್ವೇಸ್ ಸ್ಥಿರ ಚಿತ್ತ. ನೋಡ್ರಿ, ಅದನ್ನ ಓದಿ ಬಿಡೋಣ. 12ನೇ ಅಧ್ಯಾಯ, ಜಸ್ಟ್ ಒಂದು ಬುಕ್ ಅಷ್ಟೇ, ಅಂದ್ರೆ ಯಾಕೋಬನ ಹಿಂದಿನ ಪುಸ್ತಕ, ಇಬ್ರಿಯರಿಗೆ ಬರೆದ ಪತ್ರ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ, ಹತ್ತಿಕೊಳ್ಳುವ ಪಾಪವನ್ನ ಸಹ ನಾವು ತೆಗೆದಿಟ್ಟು, 2ನೇ ವಚನ, ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ಆತನು ಹೇಳ್ತಾನೆ. ಏನಂತ ಆತನು ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಯೇಸು ಸ್ವಾಮಿ ಬಗ್ಗೆ ಹೇಳ್ತಾನೆ ನೋಡ್ರಿ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನ ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಅವರು ಉದಾಹರಣೆನೇ ಕೊಟ್ಬಿಡ್ತಾನೆ. ವಾಟ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್ ದಟ್ ಹಿ ಗಿವ್ಸ್ ಹಿಯರ್ ಬಿಫೋರ್ ಅಸ್. ಆದ ಕಾರಣ ಸ್ಥಿರ ಚಿತ್ತ, ಎರಡು ಮನಸ್ಸು ಬೇಡ, ಸ್ಥಿರ ಚಿತ್ತದಿಂದ. ಮತ್ತು ಸ್ಥಿರ ಚಿತ್ತದಿಂದ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲವುಗಳನ್ನ ನಾವು ಕೇಳಿದ್ದೇವೆ. ನೆನ್ಪು ಮಾಡ್ಕೊಳ್ರಿ, ಧ್ಯಾನ ಮಾಡ್ರಿ. ದೇವ್ರ ವಾಕ್ಯದೇನ್ ಹೇಳಿದ್ದೀನಿ ನಾನು, ಎಕ್ಸಾಂಪಲ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಮತ್ತು ಏನೇನಾಯ್ತು ಅದನ್ನು ಸಹ ನೀವು ನೆನ್ಪಿಟ್ಕೊಳ್ರಿ. ಆಗ ನಿಮ್ಗೆ ಬಹಳಷ್ಟು ಆತ್ಮೀಯ ರೀತಿಯಲ್ಲಿ ಸಹಾಯ ಸಿಗ್ತದೆ ಮತ್ತು ಅದರ ಆಶೀರ್ವಾದ ಸಿಗ್ತವೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ಗಾಡ್ ವಿಲ್ ಡೆಫಿನೆಟ್ಲಿ ಬ್ಲೆಸ್ ಅಸ್. ಈ ರೀತಿಯಾಗಿ ಮಾಡುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.